ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನಿರಂತರವಾಗಿ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಸಮರ ಅಥವಾ ಯುದ್ಧದ ಬಗ್ಗೆ ಅಪ್ಡೇಟ್ಗಳನ್ನು, ಆ ಆಯಾಮದ ಚರ್ಚೆಗಳನ್ನು ಮಹಾಭಾರತ ಕಾರ್ಯಕ್ರಮದಲ್ಲಿ ಮಾಡ್ತಾ ಬಂದಿದ್ವಿ. ಇದೀಗ ನಮ್ಮ ರಾಜ್ಯದಲ್ಲಿ ಮಿನಿ ಸಮರದ ಸರದಿ. 2 ಕ್ಷೇತ್ರಗಳಿಗೆ ನಡೆಯಲಿರುವ ಬೈ ಎಲೆಕ್ಷನ್, ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆ ಕ್ಷೇತ್ರಗಳಿಗೆ ನಡೆಯಲಿರುವ ಬೈ ಎಲೆಕ್ಷನ್ಗೆ ಇವತ್ತು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಗಳಾಗಿದೆ. ಇನ್ನು ಚುನಾವಣೆ ಪ್ರಚಾರದ ಭರಾಟೆ ಕೂಡ ಜೋರಾಗುತ್ತೆ. ಇದರ ನಡುವೆ ಬಂಡಾಯ ಹಾಗೆ ಒಳ ಏಟಿನ ಬಿಸಿ 2 ಕ್ಷೇತ್ರದಲ್ಲಿ 2 ಪಕ್ಷಕ್ಕೂ ಬಹುತೇಕ ಮೇಲ್ನೋಟಕ್ಕೆ ಕಾಣದೆ ಹೋದ್ರು ಕೂಡ ದಾವಣಗೆರೆಯಲ್ಲಿ ಎವಿಡೆಂಟ್ ಆಗಿ ಕಾಣ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಆದರೆ 2 ಕ್ಷೇತ್ರಕ್ಕೆ 2 ಪಕ್ಷಕ್ಕೂ ಒಳ ಏಟು ಬೀಳಬಹುದು ಅನ್ನೋ ಲೆಕ್ಕಾಚಾರ ಕೂಡ ಕಾಣೋಕೆ ಕೇಳೋಕೆ ಸಿಗ್ತಾ ಇದೆ. ಹಾಗಾದ್ರೆ ಈ 2 ಕ್ಷೇತ್ರಕ್ಕೆ ನಡೀತಾ ಇರುವ ಬೈ ಎಲೆಕ್ಷನ್ ರಾಜ್ಯದ ಮುಂದಿನ ರಾಜಕೀಯ ದೃಷ್ಟಿಯಲ್ಲಿ ಯಾಕೆ ಹಾಗೆ ಎಷ್ಟು ಮುಖ್ಯ? ಈ ಒಳ ಏಟು ಅಥವಾ ಬಂಡಾಯ ಇದನ್ನ ಶಮನ ಮಾಡಿಕೊಂಡು ಚುನಾವಣೆಯನ್ನ ಗೆಲ್ಲಲಿಕ್ಕೆ ಪಕ್ಷಗಳು ಮಾಡಿಕೊಂಡಿರುವ ಪ್ಲಾನಿಂಗ್ ಏನು? ಗೆಲುವಿನ ವಿಶ್ವಾಸ ಎಷ್ಟರ ಮಟ್ಟಿಗಿದೆ? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಂದನ್ ಕಶ್ಯಪ್ ಅವರಿದ್ದಾರೆ, ಜೆಡಿಎಸ್ ವಕ್ತಾರರಾದ ಪ್ರದೀಪ್ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ ಚಂದ್ರಶೇಖರ್ ಅವರು, ಹಾಗೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ಕೆಲವೇ ಹೊತ್ತಿನಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಬಂಡಾಯ ಅಭ್ಯರ್ಥಿಯಾಗಿ, ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿರ್ತಕ್ಕಂಥ ಸಾದಿಕ್ ಪೈಲ್ವಾನ್ ಅವರು ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿ ಬಸವರಾಜ್ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ನಮಸ್ಕಾರ, ಸದ್ಯಕ್ಕೆ ಜಾಯ್ನ್ ಆಗಿರೋ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇಟ್ನಾಳ್ ಸರ್, ತಮ್ಮಿಂದಲೇ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಈ ಟಿಕೆಟ್ ಅನೌನ್ಸ್ ಆದ ನಂತರದಲ್ಲಿ, ಎಸ್ಪೆಷಲಿ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಗಳ ಆಯ್ಕೆ ಘೋಷಣೆ ಆದ ನಂತರದಲ್ಲಿ 2 ಕ್ಷೇತ್ರವನ್ನು ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ವಂಶವಾದ ಓವರ್ ಎವ್ರಿಥಿಂಗ್ ಎಲ್ಸ್, ಓವರ್ ಈವನ್ ಸಿದ್ಧಾಂತ, ಓವರ್ ಈವನ್ ನಿಷ್ಠೆ, ಓವರ್ ಈವನ್ ಪ್ರಾಮಾಣಿಕತೆ ಅಂತ ಅನ್ನಿಸ್ಬಿಡ್ತಾ ಅಂತ. ವಂಶವಾದ ಅದು ಯಾವ ಪಕ್ಷಕ್ಕೂ ಅಂತ ದೊಡ್ಡ ಅಪವಾದವಾಗಿ ಉಳಿದಿಲ್ಲ. ಈಗ ಎಲ್ಲ ಪಕ್ಷಗಳು ಮಾಡ್ತೇವೆ. ಆದರೆ ಒಂದು ಸ್ವಲ್ಪ ವಂಶವಾದ ಆಗಲಿ ಇನ್ನೊಂದಾಗಲಿ ವರ್ಕ್ ಆಗೋದು ಯಾವಾಗ ಅಂದರೆ, ಇಫ್ ದೇರ್ ಇಸ್ ಎನಿ ಸೆನ್ಸ್ ಆಫ್ ಸಿಂಪತಿ ಪಾಸಿಬಿಲಿಟಿ. ಆ ಸಿಂಪತಿ ಫ್ಯಾಕ್ಟ್ರಿ ಇಲ್ಲ ಇಲ್ಲಿ. ಎಚ್ ವೈ ಮೇಟಿ ಆಗಲಿ, ಶಾಮು ಶಿವಶಂಕರಪ್ಪ ಆಗಲಿ ತುಂಬ ಜೀವನ ನಡೆಸಿ ಸಹಜ ಸಾವನ್ನು ಅಪ್ಪಿಕೊಂಡು ತೀರ್ಕೊಂಡು ಹೋಗಿದ್ದಾರೆ. ಯಾವ ಸಿಂಪತಿ ಮೂಲಕವಾಗಿ ಓಟ್ ಹಾಕೋ ಅಗತ್ಯ ಏನು ಸಂದರ್ಭ ಇಲ್ಲ. ಹಾಗಿರುವಾಗ ಈಗ ಶಾಮು ಶಿವಶಂಕರಪ್ಪ ಕುಟುಂಬ ತಗೊಳ್ಳಿ, ಎಸ್ ಮಲ್ಲಿಕಾರ್ಜುನ್ ಮಂತ್ರಿ, ಪ್ರಭಾ ಮಲ್ಲಿಕಾರ್ಜುನ್ ಸಂಸದೆ, ಮತ್ತು ಮಗನಿಗೂ MLA ಟಿಕೆಟ್ ಕೊಡ್ತೇನೆ ಅಂತಂದರೆ ಸ್ವಲ್ಪ ಆಭಾಸ ಆಗುತ್ತೆ. ಮತ್ತು ಅದು ಆ ಕುಟುಂಬದ ಹಿಡಿತವನ್ನು ತೋರಿಸ್ತದೋ ಅಥವಾ ಆ ಕುಟುಂಬ ಅಷ್ಟು ಅನಿವಾರ್ಯ ಆಗಿದ್ದು ಕಾಂಗ್ರೆಸ್ಗೆ, ಅದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ. ಆದರೆ ಈ ಪೈಲ್ವಾನ್ ಜಬ್ಬಾರ್ ಇದಾರಲ್ಲ, ನಮ್ಮ ಮುಸ್ಲಿಂ ಅಭ್ಯರ್ಥಿ, ಇವತ್ತು ನಮ್ಮ ಬಂಡಾಯವಾಗಿ ಇದು ಮಾಡಿದಾರಲ್ಲ, ನಾಮಪತ್ರ ಸಲ್ಲಿಸಿದ್ದಾರೆ, ಅವರೆಲ್ಲರ ಒಂದು ಏನು ನಂಬಿಕೆ ಏನಂದರೆ, ಶಾಮನೂರು ಶಿವಶಂಕರಪ್ಪ ತಾನು ರಿಟೈರ್ ಆದಮೇಲೆ ಅಥವಾ ತನ್ನ ನಂತರದಲ್ಲಿ ನಿಮಗೆ ನಾನು ಅಲ್ಪಸಂಖ್ಯಾತರಿಗೆ ನಾನು ಬಿಟ್ಕೊಡ್ತೇನೆ ಅಂತ ಹೇಳಿದ್ರು ಅಂತ ಇವ್ರು ಹೇಳ್ತಾರೆ. ಹಾಗೆ ಹೇಳಿದ್ದು ಯಾರು ಎದುರಿಗೆ ಹೇಳಿದ್ರು ಏನೋ ಅದು ಬೇರೆ ವಿಚಾರ. ಬಟ್ ಐದರ್ ವೇ ಯಾರಿಗೂ ಇದು ಇಟ್ ಈಸ್ ನೋ ವಿನ್ ಸಿಚುವೇಶನ್. ಈ ಕಡೆ ಅಲ್ಪಸಂಖ್ಯಾತ ಸಮುದಾಯಗಳಿಗೂ ಅಂತ ಅಡ್ವಾಂಟೇಜ್ ಇಲ್ಲ, ಮತ್ತು ಶಿವಶಂಕರಪ್ಪ ಕುಟುಂಬಕ್ಕೆ ಸರ್ಕಾರದಲ್ಲಿದ್ದಾರೆ, ಅಧಿಕಾರದಲ್ಲಿದ್ದಾರೆ ಅನ್ನೋದನ್ನು ಬಿಟ್ಟರೆ ಬೇರೆ ಅಂಥ ವಿಶೇಷ ಭಾವನಾತ್ಮಕ ಅಡ್ವಾಂಟೇಜ್ ಇಲ್ಲ. ಹಾಗೆ HY ವಿಚಾರದಲ್ಲೂ ಕೂಡ ಅವರು ಕೂಡ ವಯೋಸಹಜ ಕಾರಣಗಳಿಂದನೇ ತೀರ್ಕೊಂಡು ಹೋದರು. ಮಕ್ಕಳಲ್ಲೇ ಭಿನ್ನಾಭಿಪ್ರಾಯ ಇತ್ತು, ನನಗೆ ಬೇಕು ನಿನಗೆ ಬೇಕು ಅಂತೇಳಿ. ಅಲ್ಲಿ ಇನ್ನೊಂದು ಸೂಕ್ಷ್ಮ ಏನಂದರೆ, ಕಳೆದ ಚುನಾವಣೆಯಲ್ಲಿ ಮೇಟಿ ಗೆದ್ದಿದ್ದು ಭಾಳ ಚಿಕ್ಕ ಅಂತರದಿಂದ, ಅದು ಭಾಳ ದೊಡ್ಡ ಲೀಡ್ ಏನಲ್ಲ ಚರಂತಿಮಠ ವಿರುದ್ಧ. ಈಗ ಚರಂತಿಮಠ ಅವರು ಈಗ ಅಲ್ಲಿ ಹಾಗೆ ಅದನ್ನು ಇದು ಮಾಡ್ಕೋತಾರೆ ಅಂತ ತನ್ನ ವರ್ಚಸ್ಸು ವರ್ಧಿಸ್ಕೊಳ್ತಾರೆ, ಅದು ಬೇರೆ ವಿಚಾರ. ಆದರೆ ಈ 2 ಬೈ ಎಲೆಕ್ಷನ್ ಹೇಳಿದವಲ್ಲ, ನನಗೆ ಯಾಕೆ ಇದು ಕುತೂಹಲಕಾರಿ ಅಂದರೆ, ಈಗ ಸರ್ಕಾರ ಅರ್ಧ ದಾರಿಯನ್ನು ಸವಿಸಿಬಿಟ್ಟಿದೆ. ಈ ಅರ್ಧ ದಾರಿ ಸವಿಸಿದ ಸರ್ಕಾರ, ಈ ಸರ್ಕಾರದ ಸಾಧನೆಗಳು, ಇದರ ಎಡವಟ್ಟುಗಳ ಬಗ್ಗೆ ಜನರಲ್ಲಿ ಅಭಿಪ್ರಾಯ ಏನಿದೆ, ದ್ಯಾಟ್ ನೀಡ್ಸ್ ಟು ಬಿ ರೆಕಾರ್ಡೆಡ್. ಆ ವಿಚಾರದಲ್ಲಿ BJP ಹೇಗೆ ಮುಂದೆ ಹೋಗುತ್ತೆ, ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಸಾಮಾನ್ಯವಾಗಿ ನಮ್ಮ ಚುನಾವಣಾ ಶಾಸ್ತ್ರ ಸೈಫಾಲಜಿನಲ್ಲಿ ಸ್ಮಾಲರ್ ಎಲೆಕ್ಷನ್ಸ್ ಆರ್ ಇಂಡಿಕೇಟರ್ಸ್ ಆಫ್ ಬಿಗ್ಗರ್ ಎಲೆಕ್ಷನ್ಸ್. ಬಿಗ್ಗರ್ ಎಲೆಕ್ಷನ್ಸ್ ಆರ್ ನಾಟ್ ಇಂಡಿಕೇಟರ್ ಸ್ಮಾಲರ್ ಎಲೆಕ್ಷನ್ಸ್. ಹಂಗಿರೋದಿಲ್ಲ. ಅದು ಕೂಡ ಒಂದು ಅಧಿಕಾರೂಢ ಪಕ್ಷ ಕಾಂಗ್ರೆಸ್ಸು
ಸಾಮಾನ್ಯವಾಗಿ ಉಪಚುನಾವಣೆಯಲ್ಲಿ ಅಧಿಕಾರಾರೂಢ ಪಕ್ಷಕ್ಕೆ ಒಂದು ಅಡ್ವಾಂಟೇಜ್ ಇರ್ತದೆ. ಆ ಅಡ್ವಾಂಟೇಜ್ ಇಟ್ಕೊಂಡು ಕೂಡ ಈ ಚುನಾವಣೆಗಳಲ್ಲಿ ಈ 2 ಬೈ ಎಲೆಕ್ಷನ್ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಥವಾ ಬಿಜೆಪಿ ಅಥವಾ ಬೇರೆ ಪಕ್ಷಕ್ಕೆ ಸೀಟ್ಗಳು ಹೋಗಿಬಿಟ್ರೆ ಅದು ಇಟ್ ವಿಲ್ ಬಿ a complete commentary on ಸಿದ್ದರಾಮಯ್ಯ's governance. ಪ್ರಾಬಬ್ಲಿ ವಿರೋಧ ಪಕ್ಷಗಳಿಗೆ ಮುಂದಿನ ದೊಡ್ಡ ಚುನಾವಣೆಗೆ ಒಂದು ವೇದಿಕೆಯನ್ನ ಸೆಟ್ ಮಾಡ್ಕೊಳ್ಳಿಕ್ಕೆ, ಒಂದು ದೊಡ್ಡ ನರೇಟಿವ್ ಅನ್ನ ಸೆಟ್ ಮಾಡ್ಕೊಳ್ಳಿಕ್ಕೆ ವೇದಿಕೆ ಆಗುತ್ತೆ. ಸರಿ, ನಾನು ಕಾಂಗ್ರೆಸ್ ಹಾಗೆ ಬಿಜೆಪಿ ವಕ್ತಾರರು ಜೆಡಿಎಸ್ ವಕ್ತಾರರನ್ನ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಇವತ್ತಿನ ಈ ನಾಮಪತ್ರ ಸಲ್ಲಿಕೆ ನಂತರದಲ್ಲಿ, ಎಸ್ಪೆಷಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಬಂದ 2 ಇಂಟ್ರೆಸ್ಟಿಂಗ್ ಹೇಳಿಕೆಗಳು. ಒಂದು, ಈ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಸಾದಿಕ್ ಪೈಲ್ವಾನ್ ಅವರ ಹೇಳಿಕೆ, ಅದಾದ ನಂತರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆ. ಮೊದಲನೇದಾಗಿ ಸಿದ್ದರಾಮಯ್ಯನವರ ಹೇಳಿಕೆ ಗಮನಿಸೋಣ, ಅದಾದ ನಂತರದಲ್ಲಿ ತಕ್ಷಣಕ್ಕೆ ಸಾದಿಕ್ ಪೈಲ್ವಾನ್ ಅವರ ಹೇಳಿಕೆ ಕೂಡ ಗಮನಿಸೋಣ, ನಂತರದಲ್ಲಿ ಪೊಲಿಟಿಕಲ್ ಒಪಿನಿಯನ್ಗಳಿಗೆ ಬರೋಣ. ದಾವಣಗೆರೆಯಲ್ಲಿ ನಮ್ಮ ಪಕ್ಷದವರೇ ಆದಂತ ಪೈಲ್ವಾನ್ ಸಾದಿಕ್ ಅವರು ಅರ್ಜಿ ಹಾಕಿದ್ದಾರೆ. ಅವ್ರನ್ನೂ ಕೂಡ ಸಮಾಧಾನ ಮಾಡ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾವು ಯಾರು ಅಸಮಾಧಾನ ಇದೆ ಅವರ ಅಸಮಾಧಾನವನ್ನು ಹೋಗಲಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಮಾಧಾನ ಪಡಿಸೋದು ನಾವೇನು ಲಲ್ಲಿಪಪ್ಪ ಹಾಕಿ ಇಟ್ಕೊಂಡು ಸುಮ್ಮನಿಲ್ಲ. ನಾವು ರಣರಂಗ ಮೈದಾನದಲ್ಲಿ ಅದೀವಿ. ನಿಲುವು ನಮ್ಮದು ಖಚಿತ. ನಮ್ಮ ಗೆಲುವು ಆಯಿಂದ ಅಲ್ಪಸಂಖ್ಯಾತರಿಂದ ನಮ್ಮದು ಗೆಲುವು ಖಚಿತ ಅಂತೇಳಿ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ವೇಳೆ ಜಮೀರ್ ಅಹ್ಮದ್ ಅವರು ಬಂದು ತಮ್ಮಲ್ಲಿ ರಾಜಿ ಸಂಧಾನ ಅಥವಾ ಏನಾದರೂ ಒಂದು ಬೇರೆ ವಿಚಾರವನ್ನು ಪ್ರಸ್ತಾಪ ಮಾತನಾಡಿದ್ರೆ ಏನು ಮಾಡ್ತೀರಾ ಸರ್? ಅವಾಗ ಮಾತಾಡ್ತೀವಿ ಸರ್. ನಿಮ್ಮ ಮೂಲಕ ನಾವು ಅವಾಗ ಮಾತಾಡ್ತೀವಿ. ಸಮಾಧಾನ ಪಡಿಸ್. ಕಶ್ಯಪ್ನಂದನ್ ಸರ್, ಈ ಲಾಲಿಪಪ್ಪು ಎಕ್ಸೆಟ್ರಾ ಚರ್ಚೆಗೆ ಹೋಗೋಕೆ ಮುಂಚೆ ಅತ್ಯಂತ ಗಂಭೀರವಾಗಿ ಮುಸ್ಲಿಂ ಸಮುದಾಯ ದಾವಣಗೆರೆ ದಕ್ಷಿಣದಲ್ಲಿ ಕೇಳ್ತಿರೋದೇನೆಂದ್ರೆ, ಓಟಿಗೆ ನಾವು ಬೇಕು, ಸೀಟಿಗೆ ಮಾತ್ರ ನೀವಾ ಅಂತ ಹೇಳಿ ಕೇಳ್ತಿದ್ದಾರೆ. ಅಂದ್ರೆ ಎಷ್ಟು ದಿನ ಬರೀ ಓಟ್ ಹಾಕೊಂಡು ಕೂತಿರೋದು? ನಮಗೂ ಒಂದು ಅವಕಾಶ ಬೇಕು, ಒಂದು ಪ್ರಾತಿನಿಧ್ಯ ಇನ್ ಆಕ್ಚುಯಲ್ ಟರ್ಮ್ಸ್ ಬೇಕು, ಈಗಲ್ದಿದ್ರೆ ಇನ್ಯಾವಾಗ ಅನ್ನೋ ರೀತಿ ನೇರ ಪ್ರಶ್ನೆ ಕೇಳಲಿಕ್ಕೆ ಬಂದ್ಬಿಟ್ಟಿದ್ದಾರೆ. ನೋಡಿ, ಆ ಭಾಗದ ನಾಯಕರಾದ ಜಬ್ಬಾರ್ ಅವ್ರಿಗೆ ನಾವು MLC ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಶಿವಕುಮಾರ್ ಸಾಹೇಬರು, ಖರ್ಗೆ ಸಾಹೇಬರು, ಸುರ್ಜೇವಾಲಾ ಅವರು ಎಲ್ಲರೂ ಕೂರಿಸ್ಕೊಂಡು ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ರಾಜ್ಯಸಭೆ ಮತ್ತು MLC ಟಿಕೆಟ್ನ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾಳೆ ಇಲ್ಲ ನಾಳಿದ್ದು ಏನು ಅವ್ರು ಮಾತಾಡ್ತೀರ ಸಾದಿಕ್ ಅವರು, ಅದು ಏನು ಶಮನ ಆಗಿ ಅವ್ರು ನಮ್ಮ ಜೊತೆ ಸೇರಿಕೊಂಡು ನಮ್ಮ ಸಮರ್ಥವಾದ ಅಭ್ಯರ್ಥಿ ಸಮರ್ಥ್ಗೆ ಕ್ಯಾಂಪೇನ್ ಮಾಡಿಕೊಂಡು ಮುಂದುವರಿಸ್ತಾರೆ ಮೇಡಮ್. ಅದರಲ್ಲಿ 2 ಮಾತಿಲ್ಲ, ಯಾವ ಬಂಡಾಯನೂ ಇಲ್ಲ. ನೀವೇನೋ ಹೇಳ್ತೀರಾ ಯಾವ ಬಂಡಾಯ ಗಿಂಡ ಏನೂ ಇಲ್ಲ. ನಮ್ಮ ಅಜ್ಜ ಅವರು ಶಾಮನೂರು ಶಿವಶಂಕರಪ್ಪನವರು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದಾರೆ. ಆ ಕೆಲಸವನ್ನು ಅವ್ರ ಮೊಮ್ಮಗ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲ ಪಕ್ಷದಲ್ಲೂ ಇದ್ದೇ ಇರುತ್ತೆ. ಹಂಗನ್ಬಿಟ್ಟು BJPಲಿಲ್ವಾ, ದಳದಲ್ಲಿಲ್ವಾ, ಕಾಂಗ್ರೆಸ್ಸಲ್ಲಿಲ್ಲ, ಎಲ್ಲ ಇದೆ. ಹಂಗಂದ್ರೆ ಅವ್ರವ್ರದ್ದೇ ಆದ ಕಾಂಟ್ರಿಬ್ಯೂಷನ್ ಸಾಕ್ಷಿ ಗುಡ್ಡೆಗೆ ಎಲ್ಲರೂ ಬಿಟ್ಟು ಹೋಗಿದ್ದಾರೆ. ಅಜ್ಜ ಅವರು ಬಿಟ್ಟು ಹೋಗಿದ್ದಾರೆ. ಆ ಕೆಲಸವನ್ನು ಅವ್ರ ಮೊಮ್ಮಗ ಮಾಡ್ಕೊಂಡು ಹೋಗ್ತಿದ್ದಾರೆ. ಹಂಗನ್ಬಿಟ್ಟು ನಾವೇನು ಅವ್ರನ್ನ ಇದು ಮುಸ್ಲಿಮ್ಸ್ ನಾಯಕರನ್ನ ನಾವೇನು ಕಡೆಗಣಿಸೋದು ಇಲ್ಲ. ಅವ್ರಿಗೆ ಆದ ಪ್ರಾತಿನಿಧ್ಯವನ್ನು ನಮ್ಮ CM ಅವ್ರು ಹೇಳಿದ್ದಾರೆ, ಮಾಡಿ ತೋರಿಸಿದ್ದಾರೆ. ಇವತ್ತು ಜಮೀರ್ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ರಹೀಮ್ ಖಾನ್ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ನಾಸೀರ್ ಸಾಹೇಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಖಾದರ್ ಸಾಹೇಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಮತ್ತು ನಾಸೀರ್ ಹುಸೇನ್ ಅವ್ರಿಗೆ ಚೀಫ್ ವಿಪ್ ಮಾಡಿ ಇವತ್ತು ರಾಜ್ಯಸಭೆ ಮೆಂಬರ್ ಮಾಡಿದ್ದಾರೆ, ವಿವಿಧ ನಿಗಮ ಹುದ್ದೆಗಳು ಕೊಟ್ಟಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ಹಾಗಾಗಿ ನಮಗೆ ಈ 2 ಕ್ಷೇತ್ರದಲ್ಲಿ ನಾವು ಗೆಲುವು ಶತಸಿದ್ಧ. ನಿಮಗೆ ಗೊತ್ತು 24ರಲ್ಲಿ ಏನಾಯಿತು ಅಂತ. ಮಾಜಿ ಮುಖ್ಯಮಂತ್ರಿ ಮಕ್ಕಳು ಚನ್ನಪಟ್ಟಣದಲ್ಲಿ ಮತ್ತು ಶಿಗ್ಗಾಂವಲ್ಲಿ ಏನಾಯಿತು? ನೀವೇನೋ ದಿಕ್ಸೂಚಿ ಅಂತೀರಪ್ಪ ಮಾಧ್ಯಮದವರು. ಅವತ್ತೇ ದಿಕ್ಸೂಚಿ ಬಂದಾಯ್ತಲ್ಲ, ರಾಜ್ಯದ ಜನತೆಗೆ ದಿಕ್ಸೂಚಿ ಕೊಟ್ಟರಲ್ಲ. ಅದು ಸಿಟ್ಟಿಂಗ್ JDS ಸೀಟು, ಸಿಟ್ಟಿಂಗ್ BJP ಸೀಟು. ಆ ಸೀಟನ್ನು ನಾವು ಕಾಂಗ್ರೆಸ್ನವ್ರು ಕಬ್ಜಾ ಮಾಡಿದ್ವಿ. ಹಾಗಾಗಿ ನೀವು ಯಾವ ದಿಕ್ಸೂಚಿನೂ ಇಲ್ಲ, ಏನೂ ಇಲ್ಲ. 28ಕ್ಕೂ ಕಾಂಗ್ರೆಸ್ ಇರುತ್ತೆ, ನಾಳೆನೂ ಕಾಂಗ್ರೆಸ್ ಇರುತ್ತೆ. 3 ಪುಟ್ಟ ಉಪ ಪ್ರಶ್ನೆಗಳು ಸರ್. ನೀವು ಅವಕಾಶ ಸಮುದಾಯಕ್ಕೆ ಕೊಟ್ಟಿದ್ದೀವಿ ಕಾಂಗ್ರೆಸ್ನಲ್ಲಿ ಅಂತ ಹೇಳಿ ಒಂದಷ್ಟು ಪಟ್ಟಿ ಕೊಟ್ರಿ. ನಿಜವಾಗ್ಲೂ ಈ ಸಮಾಧಾನ ಸಮುದಾಯಕ್ಕೆ ಇದ್ದಿದ್ರೆ ಇವತ್ತು ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರ ಸಲ್ಲಿಸ್ತಿರ್ಲಿಲ್ಲ. 2ನೇ ಪ್ರಶ್ನೆ, ಸಮರ್ಥರಿದ್ದಾರೆ ಅಂತಂದ್ರಿ. ಈ ವಂಶದ ಬಳುವಳಿ ಬಿಟ್ರೆ ಬೇರೆ ಏನ್ ಸಾಮರ್ಥ್ಯ ಇದೆ ಅನ್ನೋ ಜನರಿಗೆ ಕನ್ವಿನ್ಸ್ ಆಗ್ಬೇಕು ಸರ್, ನನಗಲ್ಲ. ಜನರಿಗೆ ಹೇಳ್ಬೇಡಿ ಸಮರ್ಥವರ ಸಾಮರ್ಥ್ಯ ಏನು ಅಂತ ಹೇಳಿ. ಮೂರನೇ ಪೆಂಡಿಂಗ್ ಇದೆ. ಶಾಮನೂರ ಕುಟುಂಬ ದಾವಣಗೆರೆಗೆ ಸಾಕ್ಷಿ ಗುಡ್ಡೆ ಬಿಟ್ಟೋಗಿದೆ ಮೇಡಮ್. ಅದ್ರಲ್ಲಿ 2 ಮಾತಿಲ್ಲ. ಇವಾಗ ಇವಾಗ ನಿಮ್ ತಂದೆನೋ ತಾತನೇನೋ ಸಾಕ್ಷಿ ಗುಡ್ಡೆ ಬಿಟ್ಟೋಗಿರ್ತಾರೆ, ಅದು ನಿಮ್ಗೆ ಬರಬೇಕು. ಉದಾಹರಣೆ ಕೊಡ್ತಾ ಇದೀನಿ. ನೀವು ನಿಮ್ ತಂದೆ ಅಲ್ಲಲ್ಲ, ಇವಾಗ ನಿಮ್ಗೂ ನಿಮ್ ಏನಪ್ಪ ನಿಮ್ ಸಾಕ್ಷಿ ಗುಡ್ಡೆ ಬಿಟ್ಟೋಗಿರ್ತೀರಾ, ಒಂದು ನಿಮ್ಗೆ ಅದು ಬೆಳ್ಳುಳ್ಳಿಯಾಗಿ ಬರುತ್ತೆ. ಹಂಗನ್ಬಿಟ್ಟು ತೆಗ್ದಾಕಾಗಲ್ಲ. ನೋಡಿ ರಾಜಕೀಯದಲ್ಲಿ ನೋಡಿ ಕ್ವಾಲಿಫಿಕೇಶನ್ ನೋಡಿ
ಚುನಾವಣೆ ರಂಗದಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನೋದು ಅಂಟ್ಕೊಂಡು ಇದೆ, ಅದು ಇದ್ದೇ ಇರುತ್ತೆ. ಇವಾಗ ಬಿಜೆಪಿಲಿ ಇಲ್ವಾ, ದಳದಲ್ಲಿ ಇಲ್ವಾ, ಕಾಂಗ್ರೆಸ್ ಅಲ್ಲಿ ಇಲ್ವಾ, ತೆಗ್ದಾಕಕ್ಕಾಗಲ್ಲ ಮೇಡಮ್. ಯಾರು ಬಂದು ಅದು ನಾವು ಹೇಳ್ಬಿಡ್ಬೋದು ನಿಮ್ಮ ಮಾಧ್ಯಮದ ಮುಂದೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ತೆಗೆದ್ಬಿಡ್ತೀವಿ ಅಂತ. ಅದು ಬಹಳಶಃ ಫುಲ್ ಅನ್ನೋ ಪದ ಉಪಯೋಗಿಸ್ಬಾರ್ದು, ಅದು ನಾವು ಹೇಳ್ಬಾರ್ದು. ಪ್ರಾಮಾಣಿಕವಾಗಿ ಹೇಳ್ತಿದ್ದೀರಿ ಸರ್, ಸ್ವಾಗತ. ಅಲ್ಲ ಏನಿದೆ ಹೇಳ್ತೀವಿ ಮೇಡಮ್ ನಾವು. ಒಂದು ಫ್ಯಾಮಿಲಿ ಪಾಲಿಟಿಕ್ಸು ಅದು ರಾಜಕೀಯ ರಂಗದಲ್ಲಿ ಎಲ್ಲಾ ಪಕ್ಷದಲ್ಲೂ ಅಂಟ್ಕೊಂಡಿದೆ, ಅದ್ರಲ್ಲಿ ಎರಡು ಮಾತಿಲ್ಲ. ಸಮರ್ಥವಾದ ಅಭ್ಯರ್ಥಿ ಸಮರ್ಥ ಅವರು ಉನ್ನತ ವಿದ್ಯಾಭ್ಯಾಸ ಮಾಡಿದ್ದಾರೆ, ಅಲ್ಲೇ ಒಂದು 4 ಇಂದ 5 ವರ್ಷದಿಂದ ಅವ್ರ ತಾಯಿ ಜೊತೆ ಅವ್ರ ತಂದೆ ಜೊತೆ ಕೆಲಸ ಮಾಡಿದ್ದಾರೆ, ಅವ್ರ ಅಜ್ಜ ಅವ್ರ ಜೊತೆನೂ ಕೆಲಸ ಮಾಡಿದ್ದಾರೆ, ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದಾರೆ, ಅದನ್ನು ಮುಂದುವರ್ಸ್ಕೊಂಡು ಹೋಗಕ್ಕೆ ಅವರು ರೆಡಿ ಆಗಿದ್ದಾರೆ. ಅದ್ರಲ್ಲಿ ಎರಡು ಮಾತಿಲ್ಲ. ನಾನು ಬಿಜೆಪಿ ವಕ್ತಾರನ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಪ್ರದೀಪ್ ಸರ್ ಸಾಕ್ಷಿ ಗುಡ್ಡೆ ಅಂತ ಹೇಳಿದ್ರು. ನಮ್ಮ ಕಳೆದ ಮಹಾಭಾರತ ಡಿಬೇಟ್ ನಲ್ಲಿ ಬಂದಿದ್ದ ಸಾದಿಕ್ ಪೈಲ್ವಾನ್ ಅವ್ರಿಗೆ ಇದೇ ಪ್ರಶ್ನೆ ಕೇಳಿದೆ. ಶಾಮನೂರ್ ಶಿವಶಂಕರಪ್ಪನವರ ಕೊಡುಗೆ ಏನ್ ಸಾಮಾನ್ಯನೇನ್ರಿ? ಅವ್ರ ಮೊಮ್ಮಗ ಹೇಳ್ತಿದ್ದಾರೆ, ಕ್ಷೇತ್ರ ಕಟ್ಟಿದ್ದು ಬೆಳೆಸಿದ್ದೇನೆ, ನಮ್ಮ ಪಕ್ಷ ಈ ಕ್ಷೇತ್ರದಲ್ಲಿ ಬೆಳೆಸಿದ್ದೇನೆ ನಮ್ಮ ತಾತನವರು ಅಂತ ಹೇಳಿ. ಹೌದು, ಪಕ್ಷ ಕಟ್ಟಿದ್ದಾರಲ್ವಾ ಅಂತ ಪ್ರಶ್ನೆ ಕೇಳಿದ್ರೆ ಸಾದಿಕ್ ಪೈಲ್ವಾನ್ ಅವ್ರು ಸ್ಪಷ್ಟವಾಗಿ ಹೇಳಿದ್ರು, ಗುಡ್ಡ ಅವರೊಬ್ಬರೇ ಅಲ್ಲ ಮೇಡಮ್ ಕಟ್ಟಿರೋದು, ಒಂದೊಂದು ಕಲ್ಲು ಮಣ್ಣನ್ನ ತಂದಿರೋರು ನಮ್ಮ ಸಮುದಾಯದವರು, ಈ ಕ್ಷೇತ್ರದ ಮತದಾರರು, ಕಾಂಗ್ರೆಸ್ನ ಕಾರ್ಯಕರ್ತರು. ಅಲ್ಲಿ ಇವ್ರು ಹೇಳ್ತಿರೋ ಸಾಕ್ಷಿ ಗುಡ್ಡೆಯಲ್ಲಿ ಪೈಲ್ವಾನ್ ಅವ್ರದ್ದು ಪಾಲಿದೆ ಸರ್. ಖಂಡಿತ ನೀವು ನೋಡಬೇಕು, ಕಳೆದ 50 ವರ್ಷದ ರಾಜಕಾರಣದಲ್ಲಿ ಕಳೆದ ಎರಡನೇ ವಿಧಾನಸಭಾ ಚುನಾವಣೆ 2018 ಚುನಾವಣೆಯಲ್ಲಿ ಚುನಾವಣೆಗೆ ಪೂರ್ವದಲ್ಲಿ ಇದೇ ರಾಹುಲ್ ಗಾಂಧಿಯವರು ಬಂದು ಭಾಷಣ ಮಾಡ್ತಾರೆ ಹಾಸನದಲ್ಲಿ. ಇದೊಂದು ಪ್ರಾದೇಶಿಕ ಪಕ್ಷ ಅಲ್ಲ, ಇದು ದೇವೇಗೌಡ ಅಂಡ್ ಸನ್ಸ್ ಅಂತ ಹೇಳಿ ಭಾಷಣ ಮಾಡ್ತಾರೆ. ಇವತ್ತು ಅದೇ ದೇವೇಗೌಡ ಅಂಡ್ ಸನ್ಸ್ ಅಂತ ಹೇಳ್ದಂಥ ರಾಹುಲ್ ಗಾಂಧಿಯವರು ಇವತ್ತು ಯಾವ ಮುಖ ಇಟ್ಕೊಂಡು ಅವ್ರಿಗೆ ಟಿಕೆಟ್ ಕೊಟ್ಟಿದೆ? ವಂಶಪಾರ್ಯ ಎಷ್ಟಿದೆ ನೋಡಿ. DK ಶಿವಕುಮಾರ್ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ, ಮಲ್ಲಿಕಾರ್ಜುನ್ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ, ಶ್ಯಾಮನೂರ್ ಶಿವಶಂಕರಪ್ಪನವ್ರ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ, ಜಾರಕಿಹೊಳಿ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ. ಇವರೇ ವಂಶಾಡಳಿತ ಮಾಡ್ತಾ ಇರೋದು. ಅದಲ್ಲದೆ ನೀವು ಸೆಂಟ್ರಲ್ಗೆ ಹೋದ್ರೆ ಅಲ್ಲಿ ಪೂರ್ತಿ ನೆಹರು ಫ್ಯಾಮಿಲಿಯಿಂದ ಹಿಡ್ಕೊಂಡು ಇವತ್ತಿನ ರಾಹುಲ್ ಗಾಂಧಿ ಅವರಿಗೆ ವಂಶ ಪಾರಂಪರ್ಯ ರಾಜಕಾರಣ ಮಾಡ್ತಿರೋದು ಇವರು. ನಮ್ಮನ್ನ ಬಟ್ಟು ಮಾಡಿದಂತ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ನೈತಿಕತೆ ಇದೆ? ಇವಾಗ ಅವರು ಮಾಡ್ತಾ ಇದಾರಲ್ಲ, ಅದಕ್ಕೆ JDS ಬಗ್ಗೆ ಹೇಳ್ತಾ ಇದಾರೆ. ನೀವು JDS ಬಗ್ಗೆ ಮಾತಾಡಿದ್ದೆಲ್ಲ ಏನಂತ ನೀವು ಮಾತಾಡಿದ್ದೆ ವಂಶ ರಾಜಕಾರಣ ಅನ್ನೋದ್ರ ಬಗ್ಗೆ ಮಾತಾಡಿದ್ರಿ. ಇವತ್ತು ನೀವು ಮಾಡ್ತಾ ಇರೋದೇನೋ ಅದೇ ವಂಶ ರಾಜಕಾರಣನೇ ಮುಂದುವರೆದ ಭಾಗ ಮಾಡ್ತಾ ಇದ್ರಿ. ಯಾಕೆ ಇವತ್ತು ಸಾಮಾನ್ಯ ಕಾರ್ಯಕರ್ತರಲ್ಲಿ ಇಲ್ವಾ? ಇವತ್ತು ನೀವು ಅದನ್ನೇ ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು. ಹಿಂದುಳಿದ ವರ್ಗದ ಮತಗಳನ್ನ, ದಲಿತರ ಮತಗಳನ್ನ ನೀವು ಮತ್ತೆ ಇವತ್ತು ಮುಸ್ಲಿಂ ಮತಗಳನ್ನ ಕೇವಲ ಅವರ ಮತದಾರನಾಗಿ ಮಾಡ್ಕೊಂಡಿದ್ದೀರಿ ಹೊರತು ನೀವು ಅವ್ರಿಗೆ ಯಾವುದೇ ಅಧಿಕಾರವನ್ನು ಕೊಡುವಲ್ಲಿ ವಿಫಲರಾಗಿದ್ದೀರಿ. ಕಳೆದ ನೀವು ಇಡೀ ರಾಷ್ಟ್ರ ರಾಜಕಾರಣವನ್ನು ನೋಡ್ಲಿ, ರಾಜ್ಯ ರಾಜಕಾರಣವನ್ನು ನೋಡ್ಲಿ, ಖರ್ಗೆ ಅವ್ರನ್ನ ಕಂಪ್ಲೀಟ್ ಮುಗಿಸಿದ್ರಿ. ಯಾವ ಕಾರಣಕ್ಕೆ ಮುಗಿಸಿದ್ರಿ? ಅವ್ರನ್ನ ಚೀಫ್ ಮಿನಿಸ್ಟರ್ ಆಗ್ಬೇಕಾಯ್ತು. ನೀವು ಇವ್ರನ್ನ ಪರಮೇಶ್ವರ್ ಅವ್ರನ್ನ ಮುಗಿಸಿದ್ರಿ. ಚೀಫ್ ಮಿನಿಸ್ಟರ್ ನೀವು ಮಾತಾಡ್ಬೇಕಾದ್ರೆ ನಾನು ಏನ್ ಮಾತಾಡದ್ನ ಇಲ್ವಲ್ಲ? ಚೀಫ್ ಮಿನಿಸ್ಟರ್ ಆಗ್ಬೇಕಾಯ್ತಲ್ಲ ಅವರು. ಚೀಫ್ ಮಿನಿಸ್ಟರ್ ಆಗ್ಬೇಕಾದ್ರೆ ಯಾಕೆ ತೆಗೆದ್ರಿ ಇಲ್ಲಿಂದ? ನೀವು ಪರಮೇಶ್ವರ್ ಲಾಸ್ಟ್ ಟೈಮ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ತೆಗೆದು ವಾಪಸ್ ಕುಡಿಸಿದ್ರಿ. ಯಾಕೆ ಹೇಳಿ? ನೀವು ಆ ಸಮುದಾಯಗಳಿಗೆ ಏನ್ ಕೊಡುಗೆ ಕೊಡ್ತಾ ಇರೋದು? ನೀವು ಯಾವ ಟೈಮಲ್ಲಿ ಅವ್ರು ಚೀಫ್ ಮಿನಿಸ್ಟರ್ ಆಗ್ಬೇಕಾಯ್ತು ಆ ಟೈಮಲ್ಲಿ ಕರೆಕ್ಟಾಗಿ ಮುಗಿಸಿದಿರಾ. ಇವತ್ತು ಆ ಸಮುದಾಯದವರು ಎಚ್ಚೆತ್ಕೊಂಡಾರೆ. ನಿಮ್ಗೆ ಖಂಡಿತ ಈ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಮಗೆ ಮಣ್ಣು ಮುಗಿಸುವ ಕೆಲಸವನ್ನ ಆ ಮತದಾರರು ಮಾಡ್ತಾರೆ. ಎಚ್ಚೆತ್ಕೊಂಡಿದ್ದಾರೆ ಸರಿಯಾ ಸರ್? ಬರ್ತೀನಿ ಕ್ವಿಕ್ಲಿ. ಎಚ್ಚೆತ್ಕೊಂಡಿದ್ದಾರೆ ಸರಿಯಾ? ಪರ್ಯಾಯ ಅಂತ ಹೇಳಿ ಏನು ಉಳಿಸಿದ್ದೀರಿ? ನಿಮ್ಮ ಪಕ್ಷ ಕೋಟ್ ಹಾಕ್ತಾ ಇದ್ರು ಪಾಪ, ನೀವು ಹೋಗ್ಬಿಟ್ಟು ಬಿಜೆಪಿ ಜೊತೆಯಲ್ಲಿ ಕೈ ಜೋಡಿಸ್ಬಿಟ್ರಿ. ಬಿಜೆಪಿಗರನ್ನ ಬಹುತೇಕ ಮುಸಲ್ಮಾನರು, ನಾನು ಎಲ್ಲರೂ ಅಂತ ಹೇಳೋದಿಲ್ಲ, ಬಹುತೇಕ ಮುಸಲ್ಮಾನರು ನೋಡೋದೇ ಒಂದು ಹಿಂದುತ್ವ ಅಜೆಂಡಾ ಇಟ್ಕೊಂಡಿರೋ ಪಕ್ಷ, ನಮ್ಮ ಸಿದ್ಧಾಂತಕ್ಕೆ ನಮ್ಮ ರಿಲಿಜಿಯಸ್ ಬ್ಯಾಕ್ಗ್ರೌಂಡ್ಗೆ ವಿರುದ್ಧವಾಗಿರೋ ಪಕ್ಷ. ಅವ್ರ ಜೊತೆ ನೀವು ಮೈತ್ರಿ ಮಾಡ್ಕೊಂಡ್ರಿ. ಆಪ್ಷನ್ ಏನಿದೆ? ಬೇಜಾರು ಮಾಡ್ಕೊಂಡ್ರು ಕಾಂಗ್ರೆಸ್, ಕೋಪ ಮಾಡ್ಕೊಂಡ್ರು ಕಾಂಗ್ರೆಸ್. ಹಾಗಾಗಿದೆ ಮುಸ್ಲಿಂ ಸಮುದಾಯ, ಹಿಂದುಳಿದ ಸಮುದಾಯಕ್ಕೆ ವೋಟಿಂಗು. ಖಂಡಿತ ನೀವು ಹೇಳ್ತಾ ಇರೋದು ನಾನು ಒಪ್ತೀನಿ. ಆದರೆ ಬದಲಾದ ಸನ್ನಿವೇಶದಲ್ಲಿ ಇವತ್ತು ಮುಸ್ಲಿಂ ಜನರಿಗೂ ಅರ್ಥ ಆಗಿದೆ. ಇವತ್ತು ನೀವು ತಲಾಕ್ ವಿಚಾರದಲ್ಲಿ ಏನಾಯ್ತು? ನೀವು ಬುರ್ಕಾ ವಿಚಾರದಲ್ಲಿ ಏನಾಯ್ತು? ಇವರೆಲ್ಲ ಕಾಂಗ್ರೆಸ್ ತಗೊಂಡು ಸ್ಟ್ಯಾಂಡ್ ಏನೋ? ಭಾರತೀಯ ಜನತಾ ಪಾರ್ಟಿ ತಗೊಂಡದೇನೋ ಸ್ಟ್ಯಾಂಡು? ಇವತ್ತು ಅವ್ರು ಪೂರ್ವಕವಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಯಡಿಯೂರಪ್ಪನವರು ಯಾರದೇ ಗೆಲ್ದೇ ಇದ್ದಂತ ಒಬ್ಬ ಮುಸ್ಲಿಂ ಸಮುದಾಯದ ವ್ಯಕ್ತಿನ ಗುರುತಿಸಿ ಮಿನಿಸ್ಟರ್ ಮಾಡ್ಲಿಲ್ವಾ? ಕ್ಯಾಬಿನೆಟ್ ಮಿನಿಸ್ಟರ್ ತಗೊಳ್ಳಿಲ್ವಾ? ಜನತಾದಳ ಪಕ್ಷದಲ್ಲಿ ನಾವು ಅಬ್ದುಲ್ ಅಜೀಮ್ ಅಂತ ಒಬ್ಬ ACP ಆಫೀಸರ್ನ ಕರೆದಿ MLC ಮಾಡ್ಲಿಲ್ವಾ? ಅಸ್ಗರ್ ಅಗಾ ಅಂತ ಹೇಳಿ ರಾಮನಗರದಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ತಗೊಂಡು MLC ಮಾಡಿಲ್ವಾ? ಅತ್ಯಂತ ಹೆಚ್ಚು ಮತದಾರರು ಪಡ್ಕೊಂಡ್ರೆ ಅವರು ಯಾರು 2-3 ಕೊಟ್ಬಿಟ್ಟು MLC ನಾವು MLC ಕೊಟ್ಟಿದ್ದೀವಿ ಅಂದ್ರೆ
ನೀವು ಕೌಂಟರ್ ಮಾಡಬೇಕು ಕೌಂಟರ್ ಮಾಡಾರೆ ನೀವು ಕೌಂಟರ್ ಮಾಡಾರೆ 5 seconds. Let him ನೀವು complete. Let him ನೀವು complete. ಆ ಸಮುದಾಯವನ್ನ ಉಪಯೋಗಿಸಿಕೊಂಡು ಮಾಡಿರ್ತಕ್ಕಂತಹ ಇವತ್ತು ದುರುಪಯೋಗನೇ ಹೊರತು ಆ ಸಮುದಾಯವನ್ನ ಅಭಿವೃದ್ಧಿ ಪಡಿಸುವಲ್ಲಿ ಯಾವುದೇ ಪ್ರಯೋಜನ ಮಾಡಿಲ್ಲ. ನೀವು ಅಲ್ಪಸಂಖ್ಯಾತ ಇಲಾಖೆ 631 ಕೋಟಿ ರೂಪಾಯಿ ಆ ಸಮುದಾಯದ ಸ್ಲಮ್ ಜನಕ್ಕೆ ಅಭಿವೃದ್ಧಿಗೆ ಕೊಡಬೇಕಂತ ಪೂರ್ವಕವಾಗಿ ಬಿಟ್ಟಂತ ಹಣವನ್ನ ದುರುಪಯೋಗ ಪಡಿಸಿಕೊಂಡವ್ರೆ. ಇವತ್ತು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆ ವಿಚಾರದಲ್ಲಿ. ಪೂರಕ ಅನ್ನೋ ರೀತಿಯಲ್ಲೇ ಚಿತ್ರಣ ಕಂಡು ಬರ್ತಾ ಇರೋದು ಸರ್. ಒಬ್ಬರಲ್ಲ ಇಬ್ಬರಿಬ್ರು ಮುಸ್ಲಿಂ ಸಮುದಾಯದವರು ಬಂಡಾಯವಾಗಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ನೋಡಿ ಮೇಡಮ್, ಅವ್ರ ಪ್ರಶ್ನೆ ಉತ್ತರ ಕೊಟ್ಬಿಡ್ತೀನಿ. ತಲಾಕ್ ವಿಚಾರದಲ್ಲಿ ಆ ವಿಚಾರದಲ್ಲಿ ಸಪೋರ್ಟ್ ಮಾಡಿದ್ವಿ ಅಂತಾರಲ್ಲ, 2021-22 ರಾಜ್ಯದಲ್ಲಿ ಒಂದು ಹಿಜಾಬ್ ವಿಷಯ ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ, ಆ ಮಟ್ಟಕ್ಕೆ ಹೋಯ್ತು ನಮ್ಮ ಮುಸಲ್ಮಾನ ಹೆಣ್ಮಕ್ಳನ್ನ ಇದೇ ಬಿಜೆಪಿ ಸರ್ಕಾರ ರಸ್ತೆಗೆ ತಂದು ನಿಲ್ಲಿಸ್ತು. ಶಾಲೆಗೆ ಹೋಗ್ತಿದ್ದು, ಕಾಲೇಜ್ಗೆ ಹೋಗ್ತಿದ್ದು ಮಕ್ಕಳನ್ನ ಅವತ್ತು ಇದೇ ಕುಮಾರಸ್ವಾಮಿ, ಡಬಲ್ ನಾಲ್ಗೆ ಇರೋ ಕುಮಾರಸ್ವಾಮಿ ಏನ್ ಮಾಡ್ತಿದ್ರು, ಎಲ್ಲಿಗೆ ಹೋಗಿದ್ರು? ಅಧಿಕಾರಕ್ಕೆ ಬಂದ್ರೆ ಕೊಡ್ಬೋದಾಗಿತ್ತಲ್ಲ. ಇವತ್ತು ನರೇಂದ್ರ ಮೋದಿ ಅವರು ಅವ್ರಿಗೆ ಇದು ಮಿನಿಸ್ಟರ್ ಮಾಡಿದ್ರು. ಇಲ್ಲ ಬೇಡಪ್ಪ, ನಮ್ಮ ಮಲೇಶ್ ಬಾಬು ಕೊಡಿ ಎಂಬುದಾಗಿತ್ತಲ್ಲ. ಅವ್ರಿಗೆ ಒಂಚೂರು ಔದಾರ್ಯ ಇದ್ದಿದ್ರೆ ಅವ್ರಿಗೆ ಯಾಕೆ ಇಟ್ಕೋಬೇಕಾಗಿತ್ತು? ನಿಖಿಲ್ ಕುಮಾರಸ್ವಾಮಿನ ಪ್ರೆಸಿಡೆಂಟ್ ಮಾಡಿದ್ರೆ, ಯೂತ್ ಪ್ರೆಸಿಡೆಂಟ್, ಬೇರೆ ಯಾರು ಇವ್ರು ನಮ್ಮ ಸ್ವರೂಪ್ ಮಾಡ್ತೀನಿ ಅನ್ಬೋದಾಗಿತ್ತಲ್ಲ. ಬಿಜೆಪಿ ಕೈ ಹಿಡಿದಿದ್ದಾರೆ ಮುಸಲ್ಮಾನ್ ಸಮುದಾಯದವರು. ವಿಜುವಲ್ಸ್ ತಾನೆ ಅದು, ವಿಜುವಲ್ಸ್ ಸ್ಕ್ರೀನ್ ಮೇಲೆ ಜಾತ್ಯತೀತ ಪದವನ್ನು ವಾಯ್ಸ್ ಹೋಗ್ತಿಲ್ಲ, ದೃಶ್ಯಗಳು ವಾಯ್ಸ್ ಹೋಗ್ತಿಲ್ಲ ಸರ್. ದೃಶ್ಯ ನೋಡಿ, ದೃಶ್ಯ ಚಂದ್ರಶೇಖರ್ ಅವರೇ, ಇದು ನಮ್ಮ ವೀಕ್ಷಕರ ಗಮನಕ್ಕೆ ನಿಮಗೆ ಗೊತ್ತಿರುತ್ತೆ. ನೀವೇ ಬಿಜೆಪಿ ಕ್ಯಾಂಡಿಡೇಟ್ಗೆ ಮುಸಲ್ಮಾನ್ ಸಮುದಾಯದ ಕೆಲ ಪ್ರಮುಖರು ಹೋಗ್ಬಿಟ್ಟು ಸ್ವೀಟ್ ತಿನ್ಸಿದ್ರು. ಒಂದು 20ಕ್ಕೂ ಹೆಚ್ಚು ಜನ ಏನೋ ಬಿಜೆಪಿ ಸೇರಿದ್ದಾರಂತೆ, ಪಕ್ಷವನ್ನು ಸೇರಿದ್ದಾರಂತೆ. ವಿಜುವಲ್ಸ್ ಏನೋ ಬಹಳ ಪ್ರಾಮಿಸಿಂಗ್ ಅನ್ನಿಸ್ತಿರ್ಬೋದು ನಿಮ್ಮ ಪಕ್ಷದ ಮಟ್ಟಿಗೆ. ಆಯಿತು, ಮುಸಲ್ಮಾನರ ಸಪೋರ್ಟ್ ಕೂಡ ನಮಗೆ ಸಿಗ್ತಿದೆ ಅಂತ ಹೇಳಿ. ಆದರೆ ಈ ಕಾಂಗ್ರೆಸ್ ಪಕ್ಷದ ಮೇಲೆ ಕಳ್ಕೊಳ್ತಾ ಇರುವ ವಿಶ್ವಾಸವನ್ನು ಗಳಿಸ್ಲಿಕ್ಕೆ ನಿಮ್ಮ ಹತ್ರ ಏನು ಎಕ್ಸ್ ಫ್ಯಾಕ್ಟರ್ ಇದೆ ಸರ್? ಬಿಜೆಪಿಗೆ ಮುಸಲ್ಮಾನರನ್ನ ಕನ್ವಿನ್ಸ್ ಮಾಡೋ ಫ್ಯಾಕ್ಟರ್ ಏನಿದೆ? ಒಂದು 10, 20, 100, 1000ನೋ ಹೋಗ್ಲಿ, 10,000 ಮಂದಿಯನ್ನ ನೀವು ಕನ್ವಿನ್ಸ್ ಮಾಡಿದ್ರು ಕೂಡ 60,000ಕ್ಕೂ ಹೆಚ್ಚು ಓಟು ಇದೇ ಕ್ಷೇತ್ರದಲ್ಲಿದೆ ಮುಸಲ್ಮಾನರದ್ದು. ನೋಡಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅನ್ನೋದು ಮೋದಿಯವರು ಏನು ಇವತ್ತು ಸುಮಾರು 80 ಕೋಟಿ ಬಡ ಜನಗಳಿಗೆ ಪ್ರತಿ ತಿಂಗಳು ದವಸ ಧಾನ್ಯಗಳನ್ನು ಅಕ್ಕಿ ಕೊಡ್ತಾ ಇದ್ದಾರೆ. ಅದನ್ನ ಯಾವ ಮುಸ್ಲಿಮು, ಹಿಂದೂ ಅಥವಾ ಕ್ರಿಶ್ಚಿಯನ್ ಅಂತ ನೋಡ್ಬಿಟ್ಟು ಕೊಡೋದಲ್ಲ, ಪ್ರತಿಯೊಬ್ಬರು ಕೊಡ್ತಾ ಇದ್ದಾರೆ. ಏನು 4 ಕೋಟಿ ಮನೆಗಳನ್ನ ಕೊಟ್ಟಿದ್ದಾರೆ PM ಆವಾಸ್ ಯೋಜನೆಯಲ್ಲಿ, ಅದು ಹಿಂದೂ ಮುಸ್ಲಿಂ ಅಂತ ನೋಡಿಲ್ಲ. ಇವನ್ ಬಂದಿರತಕ್ಕಂಥ ಇದರೊಳಗಡೆಗೆ 30-35% ಫಲಾನುಭವಿಗಳು ಮುಸಲ್ಮಾನ್ ಬಾಂಧವರೇ ಆಗಿದ್ದಾರೆ. ಹಾಗಾಗಿ ಬಿಜೆಪಿನಲ್ಲಿ ಯಾವತ್ತೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗ್ತಿದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದವರು ಕೂಡ ಅಬ್ಬಾಸ್ ನಖ್ವಿ ಅವರು ನಮ್ಮಲ್ಲಿ ಮಿನಿಸ್ಟರ್ ಕೂಡ ಆಗಿರು, ರಾಷ್ಟ್ರೀಯ ಉಪಾಧ್ಯಕ್ಷರು ಕೂಡ ಆಗಿದ್ರು. ಅದು ಅಬ್ದುಲ್ ಕಲಾಂ ಅವರನ್ನ ರಾಷ್ಟ್ರಪತಿ ಮಾಡಿದ್ ನಾವೇನೇನೆ, ನಜ್ಮಾ ಹಫ್ತುಲ್ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಅಷ್ಟು ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದು ನಾವೇನೇನೆ. ಅದ್ರ ಜೊತೆಗೆ ನೋಡಿ, ನೀವು ರಾಂಪುರ ಏನು ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ 68-70% ಮುಸ್ಲಿಂ ಇರೋದು, ಹೇಗೆ ಬಿಜೆಪಿ ಗೆಲ್ತು? ಅಜಂಗಢ್ ಕಾನ್ಸ್ಟಿಟ್ಯೂನ್ಸಿ ಆಲ್ಮೋಸ್ಟ್ 65% ಮುಸ್ಲಿಮ್ಸ್ ಇರೋದು, ಹೇಗೆ ಗೆಲ್ತು? ಮೊನ್ನೆ ಆಗಿದ್ದಂತಹ ಬಿಹಾರ್ ಚುನಾವಣೆಯಲ್ಲಿ ಸೀಮಾಂಚಲದಲ್ಲಿ ಮುಸಲ್ಮಾನರ ಓಟ್ಗಳು ಬೆಂಬಲ ಇದ್ರೆ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ. ಯಾಕಿದ್ವಿ ನಾವು ಸುಮಾರು 70% ಸ್ಟ್ರೈಕ್ ರೇಟು. ಹಾಗಾಗಿ ಎಲ್ಲ ಕಡೆಗೂ ಆಚೆ ಕಡೆಗೆ ಯಾರೋ ಮಾತಾಡ್ತಕ್ಕಂಥವ್ರು ಪಿಕ್ಚರ್ ತೋರಿಸೋದು ಬೇರೆ, ಆದ್ರೆ ಯಾರು ನಿಜವಾದ ಫಲಾನುಭವಿಗಳಿದ್ದಾರೆ, ನಾನು ಹೇಳ್ತೀನಲ್ಲ, ಪ್ರತಿಯೊಂದು ಮುಸಲ್ಮಾನ್ ಫ್ಯಾಮಿಲಿ ಒಳಗೂ ನಾನು ಒತ್ತೊತ್ತಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಮುಸಲ್ಮಾನ್ ಫ್ಯಾಮಿಲಿ ಒಳಗೂ ಮೋದಿ ಅವರ ಸರ್ಕಾರದ ಕನಿಷ್ಠ 5 ಯೋಜನೆಗಳ ಫಲಾನುಭವಿಗಳು, ಕನಿಷ್ಠ ಗ್ಯಾಸ್ ಇರಬಹುದು, ಅಥವಾ ಟಾಯ್ಲೆಟ್ ಇರಬಹುದು, ಅಥವಾ ಕಿಸಾನ್ ಯಾವ್ದಾರು ಇರ್ಬೋದು, ಕನಿಷ್ಠ 5 ಫಲಾನುಭವಿಗಳು. ಹಾಗಾಗಿ ಅವ್ರಿಗೂ ಗೊತ್ತಾಗಿದೆ, ತ್ರಿಬಲ್ ತಲಾಕ್ ಅನ್ನ ತೆಗೆದು ಇವತ್ತು ಹೆಣ್ಮಕ್ಳಿಗೆ ಬಾಳ್ ಕೊಟ್ಟಿದ್ದು ಮೋದಿ ಅವರು. ಪರಿಣಾಮ ಫಲಿತಾಂಶದಲ್ಲಿ ಕಾಣಿಸಬೇಕು. ಹಾಗಾಗಿನೇ ನೋಡಿ, 21 ರಾಜ್ಯದಲ್ಲಿ ಹೆಂಗೆ ನಾವು ಆಡಳಿತಕ್ಕೆ ಬಂದಿದ್ದೀವಿ, 21 ರಾಜ್ಯದಲ್ಲಿ ಕರ್ನಾಟಕದ ಮೋದಿ ಅವರ ಸಾಧನೆಯನ್ನ
ಮೋದಿ ಅವರ ಎಲ್ಲಾ ಸಾಧನೆಯನ್ನ, ಕಡೆಗೂ- ಮೋದಿ ನೇತೃತ್ವದ ಸರ್ಕಾರದ ಸಾಧನೆಯನ್ನ ರಾಜ್ಯ ಬಿಜೆಪಿ ಘಟಕದವರು ಅಷ್ಟೇ ಕನ್ವಿನ್ಸಿಂಗ್ ಆಗಿ ಮುಸಲ್ಮಾನ್ ಸಮುದಾಯದ ವೋಟರ್ಸ್ ತಲುಪಿಸಿಲ್ಲ. ಫಲಿತಾಂಶಗಳು ಅದನ್ನ ಹೇಳ್ತಾ ಇದೆ. ನೀವು 3 ಕಂಟಿನ್ಯೂಸ್ ಆಗಿ 4ನೇ ಬಾರಿ ನಾವು ಏನು ಸೆಂಟ್ರಲ್ ಬೆಂಗಳೂರು ಸೆಂಟ್ರಲ್ ಗೆದ್ಕೊಂಡ್ ಬಂದಿದ್ದೀವಿ. ಮುಸಲ್ಮಾನರ ಸಪೋರ್ಟ್ ಏನು ಇರ್ಲಿಲ್ಲ ಅಂತ ಹೇಳಿದ್ರೆ, ವೋಟ್ ಇರ್ಲಿಲ್ಲ ಅಂತ ಹೇಳಿದ್ರೆ ಗೆಲ್ಲಕ್ ಸಾಧ್ಯವೇ ಇಲ್ಲ ರೀ ಕಂಟಿನ್ಯೂಸ್ ಆಗಿ. ದಾವಣಗೆರೆ ದಕ್ಷಿಣದ ಹೇಳಿ ಸರ್, 10 ಜನ ಸೇರಿದ್ರು ಒಂದು ಮಾತ್ರ ಗೆಲ್ಲಿಕ್ ಸುಲಭ ಅನ್ನೋ ಲೆಕ್ಕಾಚಾರ ಒಪ್ಲಿಕ್ ಸಾಧ್ಯನಾ ಅಂತ. ನಾನು ದಾವಣಗೆರೆ ದಕ್ಷಿಣದಲ್ಲಿ, ಇವತ್ತು ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಎಲ್ಲಾ ಮುಸಲ್ಮಾನರ ಮನೆಗೂ 5-6 ಫಲಾನುಭವಿಗಳು ಅವ್ರಿಗೂ ಚೆನ್ನಾಗಿ ಹೋಗ್ತಿದೆ. ಯಾರು ಢೋಂಗಿಗಳ ಜೊತೆ ಹೋದ್ರೆ ಏನಾಗ್ತೀವಿ, ಅಥವಾ ಈ ತರದ ಇರ್ತಕ್ಕಂತಹ ನಿಜವಾದ ಕಾಳಜಿ ಇರ್ತಕ್ಕಂಥ ಜೊತೆ ಏನಾಗ್ತೀವಿ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗಿದೆ. ಹಾಗಾಗಿ ನೋಡಿ ಇವತ್ತು ಆ ಮುಸಲ್ಮಾನ್ ಸಮುದಾಯದಲ್ಲಿ ಕಾಂಗ್ರೆಸ್ ಬಗ್ಗೆ ಬರ್ತಿರ್ತಕ್ಕಂಥ ಲ್ಯಾಂಗ್ವೇಜ್ ನೋಡಿ, ಲ್ಯಾಂಗ್ವೇಜ್ ಏನಂತ ಹೇಳ್ತಾರೆ, ಯಾವ್ರಿಗೆ ಕೊಡ್ಲಿಲ್ಲ ಅಂತ ಹೇಳಿ ರಣರಂಗ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಕಾಂಗ್ರೆಸ್ ನಾಯಕತ್ವದ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ ಆ ಸಮುದಾಯ ಇರ್ತಕ್ಕಂತಹ ಗೌರವ. ಯಾರಾದ್ರೂ ನೀವು ಇನ್ನೊಂದು ಚಾನಲ್ ಅಲ್ಲಿ ಇಂಟರ್ವ್ಯೂ ಮಾಡ್ತಾ ಇದ್ರವ್ರನ್ನ ಯಾವ ಭಾಷೆಯಲ್ಲಿ ಮಾತಾಡಿದ್ರೆ ಅವರೆಲ್ಲ ಯಾವನೇ ಬಂದ್ರು ಕೂಡ ನಾವು ತಗೊಳಕ್ ಪ್ರಶ್ನೆನೇ ಇಲ್ಲ, ನಾವು ನಿಂತಿರ್ತೀವಿ. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಹಕ್ಕು ಅಂತ ಹೇಳಿದ್ದು. ಯಾರು ಸಾಕ್ಷಿ ಗುಡ್ಡಕ್ಕೆ ಬಿಟ್ಟೋಗಿರೋದು, ಸಾಕ್ಷಿ ಗುಡ್ಡೆ ಒಬ್ಬರಿಂದ ಕಟ್ಟಕ್ಕಾಗಲ್ಲ, ಪಕ್ಷವನ್ನ ಎಲ್ಲ ಕಾರ್ಯಕರ್ತರು ಸೇರ್ಕೊಂಡು ಕಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಾನು ಹೇಳೋದು, ಆ ನಾಯಕತ್ವದ ಮೇಲೆ, ಪಕ್ಷದ ಮೇಲೆ ಗೌರವ ಇಲ್ಲದಿದ್ದಾಗ ಇವೆಲ್ಲವೂ ಆಗ್ತವೆ. ಯಾಕೆ ಗೌರವ ಇಲ್ಲ ಅಂತ ಹೇಳಿದ್ರೆ ಆ ನಾಯಕರು ಆ ರೀತಿ ನಡ್ಕೊಂಡಿರೋದು. ಒಂದು 10 ಸೆಕೆಂಡ್ ನಾನು ಮಾತ್ರ ತಗೊಂತೇನೆ. ಇವತ್ತು ಹಿರಿಯಕ್ಕನ ಚಳಿ ಮನೆ ಮಕ್ಕಳಿಗೆಲ್ಲ ಅಂತಾರೆ ಸ್ಮಿತಾ. ಇವರೊಬ್ಬ KPCC ಅಧ್ಯಕ್ಷ ಫ್ಲೋರ್ ಆಫ್ ದ ಹೌಸ್ ನಿಂತ್ಕೊಂಡು ಏನಂತಾರೆ, ಅಧಿಕಾರ ಸಿಗ್ಲಿಲ್ಲ ಅಂದ್ರೆ ಒದ್ದು ಕಿತ್ಕೊಂತೀವಿ ಅಂತೇಳಿ. ಇನ್ನೊಂದು ಜಾಗದಲ್ಲಿ DK ಶಿವಕುಮಾರ್ ಏನ್ ಹೇಳ್ತಾರೆ, ಇನ್ನೊಂದು ಸಮಾರಂಭದೊಳಗಡೆ ಮುಖ್ಯಮಂತ್ರಿ ಆಗಿನ ಕಾಲಕ್ಕೆ ನನಗೆ ಮಿಂತ್ರಿ ಕೊಡ್ಲಿಲ್ಲ ಅಂತೇಳಿ ಆಗಿನ ಮುಖ್ಯಮಂತ್ರಿ ಬಾಗಿಲು ಒದ್ದು ಕಿತ್ಕೊಂಡಿದ್ದೀನಿ ಅಂತೇಳಿ. ಯಾರು ಕಿತ್ಕೊಂಡ್ರಲ್ಲ ಅವರ ಅದೇ ಚಳಿ ಎಲ್ಲರಿಗೂ ಬಂದಿರೋದು. ಇವತ್ತು ಕಾರ್ಯಕರ್ತರು ಅಷ್ಟೇ, ಈ ಏನು 2 ಘೋಷಣೆ ಆಗಿದೆಯಲ್ಲ ಇವ್ರು ಕೊಟ್ಟಿರೋದಲ್ಲ, ಅವರು ಒದ್ದು ಕಿತ್ಕೊಂಡಿರೋದು. ಅದು ಉಮೇಶ್ ಮೇಟಿಗಾಗಿ ಆಗಿರ್ಬೋದು, ಒದ್ದು ಕಿತ್ಕೊಂಡಿರೋದು. ಇವರು ಕೂಡ ಒದ್ದು ಕಿತ್ಕೊಂಡಿರೋದು. ಹಾಗಾಗಿ ಯಾರು ಬಿ ಫಾರ್ಮ್ ಕೊಟ್ಮೇಲೆ ಒದ್ರೇನು ಸರ್ ಅಥವಾ ಕನ್ವಿನ್ಸ್ ಮಾಡಿದ್ರೇನು, ಒಟ್ನಲ್ಲಿ ಬಿ ಫಾರ್ಮ್ ಸಿಕ್ಕಿದೆ. ಎನಿವೆ ನಮ್ಮ ಜೊತೆಯಲ್ಲಿ ಡಿ ಬಸವರಾಜ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಕ್ಷೇತ್ರದವರು ಅನ್ನೋ ಕಾರಣಕ್ಕೆ ಅವ್ರದ್ದೊಂದು ಎಕ್ಸ್ಟ್ರಾ ಒಪಿನಿಯನ್ ತಗೊಳ್ತಾ ಇದೀವಿ. ಬಸವರಾಜ್ ಸರ್, ಎಲ್ಲೋ ಒಂದ್ ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿ ಮುಸಲ್ಮಾನರ ವಿಶ್ವಾಸವನ್ನ ಗಳಿಸುವಲ್ಲಿ ಕಾಂಗ್ರೆಸ್ ಪಕ್ಷ ವಿಫಲವಾಯ್ತಾ ಅನ್ನೋ ರೀತಿಯಲ್ಲಿ ಚಿತ್ರಣ ಕಂಡು ಬರ್ತಾ ಇದೆ. ಕನ್ವಿನ್ಸ್ ಮಾಡಲಿಲ್ಲ, ಸಮರ್ಥವರೇ ಸಮರ್ಥರು ಅನ್ನೋದನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ವಾ ಪಕ್ಷಕ್ಕೆ ಅನ್ನೋ ಅನುಮಾನ ಕಾಡ್ತಾ ಇದೆ. ಮೇಡಮ್, ಏನಾಗಿದೆ ಈಗ, ಇದು ಒಂದು ಉಪಚುನಾವಣೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲಿನಿಂದನೂ ಯಾರೇ ಒಬ್ಬ ಶಾಸಕರು ಅಧಿಕಾರದಲ್ಲಿದ್ದಾಗ ತೀರಿದಾಗ ಸಹಾನುಭೂತಿಯಿಂದ ಅವರ ಸಾವಿನ ಮನೆಯಲ್ಲಿ ಸಂಘರ್ಷ ಬೇಡ ಅಂತೇಳಿ ಯಾರು ತೀರ್ಕೊಂಡಿರ್ತಾರೆ ಅವ್ರ ಮನೆಗೆ ಮೊದಲಿನಿಂದನೂ ಕಳೆದ 5-6 ದಶಕಗಳಿಂದ ನಾವು ನೋಡ್ತಾ ಇದ್ರೆ ಆ ಕುಟುಂಬದ ಸದಸ್ಯರಿಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ. ಇಂಥ ಸಂದರ್ಭದಲ್ಲಿ ನಾವು ಮೇಲಾಗಿ ಇಲ್ಲಿ ದಾವಣಗೆರೆಯಲ್ಲಿ ಮುಸ್ಲಿಂ ಮತದಾರರು ಹೆಚ್ಚಿಗಿದ್ದಾರೆ ಅಂತೇಳಿ 3 ಬಾರಿ MLCಯನ್ನು ಮಾಡಿದ್ದೀವಿ. ಮುಸ್ಲಿಂ ಸಮಾಜಕ್ಕೆ ಮೇಯರ್ ಮಾಡಿದ್ದಾರೆ, ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಮಾಡಿದ್ದಾರೆ, ಎಲ್ಲ ಅಧಿಕಾರವನ್ನು ಕೊಟ್ಟಿದ್ದಾರೆ. ಈಗ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವ್ರು ಏನು MLA ಅವ್ರು ತೀರ್ಕೊಂಡ್ರು, ಇವರು ಕಳೆದ 6-7 ದಶಕಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಾಗಿದ್ದರು, ಸಂಸದರಾಗಿದ್ದರು, ಸಚಿವರಾಗಿದ್ದರು, ಮುನ್ಸಿಪಲ್ ಪ್ರೆಸಿಡೆಂಟ್ರಾಗಿದ್ದರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, KPCC ಖಜಾಂಚಿಯಾಗಿ ಸುಮಾರು 3 ದಶಕಗಳ ಕಾಲ ಕೆಲಸ ಮಾಡಿದ್ದಾರೆ. ಸುಮಾರು ಅರ್ಧ ಶತಮಾನ ಕಾಂಗ್ರೆಸ್ ಪಕ್ಷವನ್ನು ಕಟ್ಟತಕ್ಕಂಥ ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ಕೆಲಸ ಮಾಡಿರ್ತಕ್ಕಂಥ ಕುಟುಂಬಕ್ಕೆ ಇವತ್ತು ಸಾವಿನ ಮನೆಯಲ್ಲಿ ಯಾರು ಮೆಂಬರ್ಸ್ ಇರ್ತಾರೆ ಅವ್ರು ಕೊಡ್ತಕ್ಕಂಥದ್ದು ಮೊದಲಿನಿಂದ ಬಂದಿರೋ ವಾಡಿಕೆ ಮತ್ತು ಸಂಪ್ರದಾಯ. ಅಲ್ಲಿ ಬಾಗಲಕೋಟೆಯಲ್ಲಿ ನಾವು ಅಲ್ಲಿ ಸಹ ಸಾವಿನ ಮನೆಯಲ್ಲಿ ಕೊಟ್ಟಿದ್ದೇವೆ. ಇವತ್ತು ದಾವಣಗೆರೆಯಲ್ಲೂ ಸಮೇತ ಕೊಟ್ಟಿದ್ದಾರೆ. ಇವತ್ತು ಶಿವಶಂಕರಪ್ಪನವ್ರ ಮೇಲೆ ನಮ್ಮ ಪಕ್ಷ ಗೌರವ ಇದೆ. ಇಲ್ಲಿ ಮುಸ್ಲಿಮರಿಗೂ ಸಮೇತ ಯಾವುದೇ ರೀತಿಯ ಅನ್ಯಾಯ ಆಗಬಾರ್ದು ಅಂತೇಳಿ, ತಾರತಮ್ಯ ಆಗಬಾರ್ದು ಅಂತೇಳಿ ಕಳೆದ 3 ಬಾರಿ MLC ಸ್ಥಾನವನ್ನು ದಾವಣಗೆರೆಯಿಂದಲೇ ನೀಡಿದ್ದಾರೆ. ಮೇಯರ್ ಮಾಡಿದ್ದಾರೆ, ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಮಾಡಿದ್ದಾರೆ. ಯಾರೋ ಕೆಲವರು ಮಾತ್ರ ಈ ರೀತಿ ಪಕ್ಷಕ್ಕೆ ಒಂದು ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ. ಇಲ್ಲಿನ ಮೇಡಮ್ ಅವ್ರನ್ನೂ ಸಮೇತ ಇವತ್ತು ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ, ಇವತ್ತು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮಗೆ. ಅವ್ರನ್ನೂ ಸಮೇತ ಇನ್ನು 26 ಮಠ ವಾಪಸ್ ತೆಗಿಲಿಕ್ಕೆ ಅವಕಾಶ ಇದೆ. ನಾಳೆ ಬೆಳಗ್ಗೆ ಪರಿಶೀಲನೆ ಇದೆ. 26 ಮಠ 3 ಗಂಟೆವರೆಗೂ ವಾಪಸ್ ತೆಗೆಯೋ ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆಯಲ್ಲಿ ಅವ್ರನ್ನೂ ಮನವೊಲಿಸಿ ಯಾವುದೇ ಕಾರಣಕ್ಕೂ ಕೋಮುವಾದಿ BJP ಬರಬಾರ್ದು, BJP ಪಕ್ಷ ಇಲ್ಲಿ ತಲೆ ಎತ್ತಬಾರ್ದು ಅಂತೇಳಿ ಶಾಮನೂರು ಶಿವಶಂಕರಪ್ಪನವರು
ಕಳೆದ 4 ದಶಕಗಳಿಂದ ಇಲ್ಲಿ ನೀವು ಪಕ್ಷವನ್ನು ಅವರನ್ನ ಕಟ್ಟಿದ್ದಾರೆ. ಕೋಮುವಾದಿ ಅಂತ ಕರೀತೀರಿ, ಇಂಥ ಸ್ಥಳದಲ್ಲಿ ಅವರನ್ನ ಇವತ್ತು ಬಿಜೆಪಿ ಅವರನ್ನ ಕಾಂಗ್ರೆಸ್ ನೀವು ಪಕ್ಷನೇ ಕೋಮುವಾದಿ ಅಂತ ಜಯಬೇರಿ ಬರುತ್ತೆ. ಕರೆದ್ರೆ ಕುಟುಂಬವಾದಿ ಅಂತ ಹೇಳಿ ಕಾಂಗ್ರೆಸ್ನ ಕರೆಯಕ್ಕೆ ಅವ್ರಿಗೆ ಅವಕಾಶ ಇದೆ ಇವಾಗ. ಹೌದು ಮೇಡಮ್ ಕುಟುಂಬವಾದಿ ಅಂತಲ್ಲ. ಇವತ್ತು ನೋಡ್ರಿ ಬಿಜೆಪಿಯಲ್ಲಿ ಯಾರು ಕುಟುಂಬವಾದಿ ಇಲ್ಲ? ಇವತ್ತು ಯಡಿಯೂರಪ್ಪ ಇಲ್ವಾ? ಇವತ್ತು ಜಗದೀಶ್ ಶೆಟ್ಟರ್ ಇಲ್ವಾ? ಜಗದೀಶ್ ಶೆಟ್ಟರ್ ತಮ್ಮ ಇವತ್ತು MLC ಆಗಿದ್ದಾರೆ. ಇವತ್ತು ಬೊಮ್ಮಾಯಿ ಮಗ ಸೋತಿದ್ದಾರೆ. ಅಲ್ಲ ಮೇಡಮ್, ಉತ್ತರ ಅಲ್ಲ. ಈಗ ಸಾವಿನ ಮೇಡಮ್ ನಾವು ಮಾಡ್ತೀವಂತಲ್ಲ, ನಾನು ಉದಾಹರಣೆ ಹೇಳಿದ್ದು. ನಮಗೆ ಅನ್ಲಿಕ್ಕೆ ಅವ್ರಿಗೆ ಯಾವ ನೈತಿಕ ಮಾರ್ಗ ಇದೆ, ಯಾವ ನೈತಿಕತೆ ಇದೆ ನಮ್ಗೆ ಹೇಳಲಿಕ್ಕೆ? ಇವತ್ತಿಡೀ ರಾಜ್ಯದ ಬಿಜೆಪಿ ಅವ್ರು ನೋಡಿದರೆ ಉದ್ದಗಲಕ್ಕೂ 10 ಹೆಸರಿಸಬಲ್ಲೆ ನಾನು. ಅವರು ಕುಟುಂಬ ಮಾಡ್ತಾ ಇರೋದು ಇಲ್ಲಿ ಸಾವಿನ ಮನೆಯಲ್ಲಿ ಕೊಡಲೇಬೇಕಾಗಿತ್ತು, ಅನಿವಾರ್ಯವಿತ್ತು. ಅದು 2 ವರ್ಷ ಅವಧಿ ಇದೆ. ಆ ದೃಷ್ಟಿಯಿಂದ ಆ ಕುಟುಂಬಕ್ಕೆ ಕೊಡಬೇಕಂತ ಹೇಳಿ ಇವತ್ತು ರಾಜ್ಯದ ಹೈಕಮಾಂಡ್ ಡೆಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಿ ಅವಾಗ್ಲಿಂದ 3-4 ಸತಿ ಹೇಳಿದ್ರಿ ಸಾವಿನ ಮನೆ ವಿರುದ್ಧವಾಗಿ ರಾಜಕಾರಣ ಮಾಡಬಾರ್ದು, ಸಾವಿನ ಮನೆಗೇನೆ ಅನುಕಂಪದ ಆಧಾರದ ಮೇಲೆ ಟಿಕೆಟ್ ಕೊಡಬೇಕು, ಎಲ್ಲವೂ ಸರಿಯೇ. ಈ ವಿಚಾರ ಅಂದ್ರೆ ಕಾಂಗ್ರೆಸ್ನ ಈ ಸಂಪ್ರದಾಯದ ಬಗ್ಗೆ ನಿಮ್ಮದೇ ಪಕ್ಷದ ಸಚಿವರಾಗಿರುವ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಗೊತ್ತಿರ್ಲಿಲ್ವಾ? MLC ಆಗಿರ್ತಕ್ಕಂಥ ಅಬ್ದುಲ್ ಜಬ್ಬಾರ್ ಅವ್ರಿಗೆ ಗೊತ್ತಿರ್ಲಿಲ್ವಾ? ಸಾವಿನ ಮನೆಯ ವಿರುದ್ಧ ರಾಜಕಾರಣ ಮಾಡ್ಲಿಕ್ಕೆ ನೇರವಾಗಿ ಅಖಾಡಕ್ಕೆ ಯಾಕೆ ಇಳಿದ್ಬಿಟ್ರು ಇವರಿಬ್ರು ಅಂತ? ಸುರ್ಜೇವಾಲಾರವರು ಬಂದ ಮೇಲೆ ACC ಜನರಲ್ ಸೆಕ್ರೆಟರಿ ಇನ್ಚಾರ್ಜು, ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಈ ವಿಚಾರಗಳ ಬಗ್ಗೆ ಅವ್ರಿಗೆ ಮನವರಿಕೆ ಮಾಡಿದ ಮೇಲೆ ಅವರೆಲ್ಲ ಆಯ್ತು ಅಂತ ಎಲ್ಲ ಮೈನಾರಿಟಿ ಲೀಡರ್ ಇದ್ರು. ಶ್ರೀಮಂತ್ ಸಲೀಂ ಅಹಮದ್ ರವರು ಇದ್ರು, ಚೀಫ್ ವಿಪ್ ಜಮೀರ್ ಅಹಮದ್ ಇದ್ರು, ಅವರೆಲ್ಲರೂ ಇದ್ದು ಹೌದು ಈ ಸಾರಿ ಅವ್ರಿಗೆ ಕೊಡ್ಬೇಕಂತಕ್ಕಂಥ ಒಪ್ಪಿಗೆಯನ್ನು ಕೊಟ್ಟ ಮೇಲೆ ಇವ್ರಿಗೆ ಬಿಫಾರಂ ಕೊಟ್ಟಿರೋದು. ಅವ್ರನ್ನ ಕನ್ವಿನ್ಸ್ ಮಾಡಿ ಅವರ ಮನಸ್ಸನ್ನ ಪರಿವರ್ತನೆ ಮಾಡಿ ಮೈನಾರಿಟೀಸ್ಗೆ ಈ ಬಾರಿ ಬೇಡ ಅವ್ರಿಗೆ ಕೊಡ್ಬೇಕಂತ ಹೇಳಿ. ಆಯ್ತು ಸರ್. ಇಟ್ನಾಳ್ ಸರ್, ಒಂದು ಲಾರ್ಜರ್ ಕಾನ್ಸಿಕ್ವೆನ್ಸಸ್ ಏನಾದರೂ ಪಕ್ಷದ ಮೇಲೆ, ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಮೇಲೆ ಈ ಬೆಳವಣಿಗೆ ಬೀರೋ ಸಾಧ್ಯತೆ ಇದೆಯಾ ಅಂತ ಹೇಳಿ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, MIM ಪಕ್ಷ ಕೂಡ ಹಂತವಾಗಿ ರಂಗಪ್ರವೇಶ ಮಾಡೋ ಪ್ರಯತ್ನವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದೆ. ಈವನ್ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಕಾಂಗ್ರೆಸ್ ಈ ಬಾರಿ ಸಮುದಾಯಕ್ಕೆ ಟಿಕೆಟ್ ಕೊಡದೆ ಹೋದ್ರೆ ನಾವು ಮನೆಗೆ ಹೋಗಿ ನಮ್ಮ ಕಾರ್ಯಕರ್ತರ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ. ಇದಲ್ಲದೆಯೂ ಕೂಡ ನಾಳೆ ದಿನ ಪ್ರಭಾ ಮಲ್ಲಿಕಾರ್ಜುನ್ ಅವರು ಚುನಾವಣೆ ಫೇಸ್ ಮಾಡಬೇಕಾಗತ್ತೆ, SS ಮಲ್ಲಿಕಾರ್ಜುನ್ ಅವರು ಚುನಾವಣೆ ಫೇಸ್ ಮಾಡಬೇಕಾಗತ್ತೆ, ಮುಂಬರ್ಲಿರೋ 2028 ಆಗ್ಲೂ ಕೂಡ ಮುಸಲ್ಮಾನರ ಓಟ್ ಕೇಳಬೇಕಾಗತ್ತೆ ಕಾಂಗ್ರೆಸ್. ಅಷ್ಟು ಸುಲಭವಾಗಿ ಮರ್ತು ಬಿಡ್ತಾರ ಸರ್ ಇದನ್ನು ಮುಸಲ್ಮಾನ್ ಸಮುದಾಯದವರು? ಸದ್ಯದ ಮಟ್ಟಿಗೆ ಇದು ಅಷ್ಟು ಆಳವಾದ ಧ್ರುವೀಕರಣ ಆಗಿದೆ ಅಂತ ನನಗೆ ಕಾಣ್ತಾ ಇಲ್ಲ. ಏನಾಗುತ್ತೆ, ಈಗ ಬಸವರಾಜ್ ಹೇಳಿದ್ರಲ್ಲಿ ಒಂದು ತಾರ್ಕಿಕ ವಿಚಾರ ಇದೆ ಅಲ್ಲಿ. ಏನು ಅಂದರೆ, ಈಗ ಶಾಮನೂರು ಶಿವಶಂಕರಪ್ಪ ಆಗಲಿ, HY ಮೇಟಿ ಅವರಾಗಲಿ 5 ವರ್ಷಕ್ಕೆ ಆಯ್ಕೆ ಆಗಿದ್ದರು. ಅವರು 5 ವರ್ಷಕ್ಕೆ ಆ ಕ್ಷೇತ್ರದ ಆಯ್ಕೆ ಆಗಿದ್ದರು, ಮಧ್ಯದಲ್ಲಿ ತೀರ್ಕೊಂಡು ಹೋದರು. ಈಗ ಅದು ಕುಟುಂಬ ರಾಜಕಾರಣ ಆಗುತ್ತೆ, ಹಾಗೆ ಅವ್ರು ಕೊಡಬಾರ್ದು ಅನ್ನೋದು ಒಂದು ವಾದ. ಆದರೆ ಆ ಕುಟುಂಬದ ಜನರಿಗೆ ಟಿಕೆಟ್ ಕೊಡದೇನೆ ಬೇರೆಯವ್ರು ಕೊಟ್ಟಿದ್ರೆ ಜನ ಏನು ಅಂದ್ಕೊಳ್ತಿದ್ರು, ಜನಕ್ಕೆ ಹ್ಯಾಕ್ ಕಾಣ್ತಿತ್ತದು? ವಾಟ್ ಈಸ್ ದ ಆಪ್ಟಿಕ್ಸ್? ನೋಡಪ್ಪ ತೀರ್ಕೊಂಡು ಬೇರೆಯವ್ರಿಗೆ ಕೊಟ್ಬಿಟ್ಟು ಟಿಕೆಟ್, ದ್ಯಾಟ್ಸ್ ಡಿಫ್ರೆಂಟ್ ಆಪ್ಟಿಕ್ಸ್ ಆಲ್ ಟುಗೆದರ್. ಈಗ ಈ ಅಲ್ಪಸಂಖ್ಯಾತರನ್ನ ನೀವು ಹೇಗೆ ನೋಡ್ಕೊಂಡ್ರೆ ನಾವು ಹೇಗೆ ನೋಡ್ಕೊಂಡು ರಿಯಾಕ್ಷನರಿ ಕನ್ವರ್ಜೇಷನ್ ಬೇಡ ನಮಗೆ. ಯಾರು ಏನು ಮಾಡಿದ ದಟ್ ಇಸ್ ಡಿಫ್ರೆಂಟ್ ಥಿಂಗ್. ಆದರೆ ಈ ಅಲ್ಪಸಂಖ್ಯಾತರ ಈ ಒಂದು ದಾವಣಗೆರೆ ಕ್ಷೇತ್ರ ಆಗಲಿ, ಮೇಟಿಯವರ ಕ್ಷೇತ್ರದಲ್ಲಾಗಲಿ ಟಿಕೆಟನ್ನು ಹಂಚಿಕೆ ಮಾಡುವಾಗ ಯಾವ ರೀತಿಯ ನ್ಯಾಯಯುತ ಮಾರ್ಗ ಅನುಸರಿಸ್ತಾರೆ, ಆ ಒಂದು ಅಪೋರ್ಷನ್ಮೆಂಟ್ ಆಫ್ ಟಿಕೆಟ್ಸನ್ನು ನೋಡಬೇಕಾದ್ರೆ ಯು ಹ್ಯಾವ್ ಟು ಲುಕ್ ಅಟ್ ಓನ್ಲಿ 2028 elections, not in by-elections. By-election is by and large continuation of the same tradition till the term is over. ಅದು ಪೊಲಿಟಿಕಲಿ ಹಾಗೇನೆ. ಈಗ ಮುಗಿಸ್ತೇನೆ ನಾನು. I know what you are going to ask. Let me complete. ಆದರೆ ಈಗ ಜಮೀರ್ ಅಹಮದ್ ಆಗಲಿ, ಇವರೆಲ್ಲ ಅಲ್ಲಿ ಅಷ್ಟು ಗಟ್ಟಿಯಾಗಿ ದನಿ ಎತ್ತೋದಾಗಲಿ, ನಾನು ರಾಜೀನಾಮೆ ಕೊಟ್ಟುಬಿಡ್ತೀನಿ ಅನ್ನೋದಾಗಲಿ, ಇಟ್ ಇಂಡಿಕೇಟ್ಸ್ ಸಮಥಿಂಗ್ ಎಲ್ಸ್. ಯಾಕೆ ಜಮೀರ್ ಅಹಮದ್ ಗೊತ್ತಿಲ್ವಾ ಶಾಮನೂರ್ ಅವರು ಎಂಥ ದೊಡ್ಡ ರಾಜಕಾರಣಿ, ಕಾಂಗ್ರೆಸ್ನ ಒಬ್ಬನೇ ನಡೆಸೋ ಒಂದು ಕಾಲ ಇತ್ತು ಒಂದು ಕಾಲದಲ್ಲಿ, ಖಜಾಂಚಿ ಆಗಿದ್ರು ಇವರು. ಮತ್ತೆ ಯಾವ ರೀತಿಯ ಭ್ರಷ್ಟಾಚಾರ, ಯಾವುದೂ ಅಪವಾದ ಇಲ್ಲ ಅವ್ರ ಮೇಲೆ, ಇಷ್ಟು ವರ್ಷ ರಾಜಕಾರಣ ಮಾಡಿದ್ರು ಕೂಡ. ಆದರೂ ಕೂಡ ಯಾಕೆ ಜಮೀರ್ ಆ ಥರ ಮಾತಾಡ್ತಾರೆ? ಯಾಕಂದರೆ ಅಹಿಂದ ರಾಜಕಾರಣ, ಸಿದ್ದರಾಮಯ್ಯನವರು ಅಹಿಂದ ರಾಜಕಾರಣ ಆ ಥರದ ಒಂದು ಧೈರ್ಯವನ್ನು, ಅದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, ಅಷ್ಟು ಸ್ಥೈರ್ಯವನ್ನು ತುಂಬಿಬಿಟ್ಟಿದೆ. ಅದರ ಜೊತೆಗೇ ಇಲ್ಲಿ SDPI ಮತ್ತು AIMIM OIC ಪಕ್ಷಗಳಿದಾವಲ್ಲ, ಯಾಕೆ ಹಿಂಸರಿತದವೆ? ಬಿಕಾಸ್ SDPI ಜೊತೆ ಕಾಂಗ್ರೆಸ್ನ ಅಡ್ಜಸ್ಟ್ಮೆಂಟೇ ಇತ್ತು 23ರಲ್ಲಿ. ಯಾಕೆ ಅನಿವಾರ್ಯ ಆಗುತ್ತೆ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರು ಅಂದರೆ, ಬಿಕಾಸ್ ದಟ್ ಈಸ್ ದ ರೆಸಿಡ್ಯೂಯಲ್ ವೋಟ್ ಬ್ಯಾಂಕ್. ಅದು ಮಧ್ಯ ಕರ್ನಾಟಕದಲ್ಲಿ, ಸೆಂಟ್ರಲ್ ಕರ್ನಾಟಕ, ದಟ್ಸ್ ಒನ್ ಥಿಂಗ್.
ಹಾಗಿರುವಾಗ ಇಲ್ಲಿ ಮೇಟಿ ಅವರ ಮಗನಿಗೆ ಕೊಡೋದು ಅಥವಾ ಇಲ್ಲಿ ಕೊಡೋದು ಅದು ದೊಡ್ಡ ಸುದ್ದಿ ಅಲ್ಲ ನನಗೆ. ಬಟ್ ವಾಟ್ ಈಸ್ ದ ಇಶ್ಯೂ ದೇ ಆರ್ ಗೋಯಿಂಗ್ ಟು ಎಲೆಕ್ಷನ್ಸ್ ವಿತ್? ಏನಂತ ಓಟನ್ನು ಇವ್ರು ಕೇಳ್ತಾರೆ? ಯಾವ ಆಧಾರದಲ್ಲಿ ಬಿಜೆಪಿ ಮತ್ತು JDS ಗೆಳೆಯರು ಹೋಗಿ ಅವ್ರು ಓಟ್ ಕೇಳ್ತಾರೆ? ಯಾವ ಆಧಾರದಲ್ಲಿ ಓಟ್ ಕೇಳ್ತಾ ಇದ್ರಿ ಈಗ? ನಮ್ಮಪ್ಪ ತೀರೋದ್ರೆ ನನಗೆ ಓಟ್ ಕೊಡಿ ಅಂತ ಕೇಳೋದಾಗುತ್ತಾ? ಅಥವಾ ಅದರ ಆಚೆಗೆ ಸಿದ್ದರಾಮಯ್ಯ ಸರ್ಕಾರದ ಸಾಧನೆಗಳು ಅಥವಾ ವೈಫಲ್ಯಗಳನ್ನ ಬಿಜೆಪಿ ಏನು ಎತ್ತಿದಾಗ ಅದನ್ನ ಹೇಗೆ ಕೌಂಟರ್ ಕೊಡ್ತೀರಿ, ಈ ಒಂದು ನೆರೇಟಿವ್ ಮೇಲೆ ಹೋಗ್ತೀರಾ ಹೇಗೆ? ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ನೀವು ಹೇಗೆ ಎಲೆಕ್ಷನ್ ಫೇಸ್ ಮಾಡ್ತಾ ಇದ್ದೀರಿ? ಇನ್ನೇನು ಇವತ್ತು ನಾಮಿನೇಷನ್ ಆಯ್ತು, ನಾಳೆಯಿಂದ ಮನೆ ಮನೆಗೆ ಹೋಗಿ ಓಟ್ ಕೇಳಲೇಬೇಕು. ಏನು ಹೇಳ್ತಾರೆ ಅನ್ನೋದು ನೋಡೋಣ. ಜಮೀರ್ ಅವ್ರು ಬರ್ತಾರಾ? ಜಮೀರ್ ಅವ್ರು ರಾಜೀನಾಮೆ ಕೊಡ್ತಾ ಅಂತ ಹೇಳಿದ್ರು ಕೂಡ ಸುರ್ಜೇವಾಲ ಹೇಳಿದ್ರು, ಕೊಡೋಗಿದ್ರೆ ಕೊಟ್ಟು ಹೋಗಿ ಅಂತ ಹೇಳ್ಬಿಟ್ರು. ಕರೆಕ್ಟ್. ಇದರ ನಡುವೆ ಕಶ್ಯಪ್ ಸರ್ ಡೆಲಿಬ್ರೇಟ್ ಆಗಿ ಕಾಂಗ್ರೆಸ್ ಕೂಡ ಮುಸಲ್ಮಾನರ ವಿರೋಧಿ ಅಂತ ಹೇಳಿ ವಿರೋಧ ಪಕ್ಷಗಳು ಹೇಳಲಿಕ್ಕೆ ಅವಕಾಶವನ್ನ ಕಾಂಗ್ರೆಸ್ ಪಕ್ಷವೇ ನೀಡ್ತಾ ಇದೆಯಾ? ಫಾರ್ ಎಕ್ಸಾಂಪಲ್ ನೋಡಿ, ಕೋಗಿಲು ಇದು ನೇರವಾಗಿ ಕರ್ನಾಟಕ ಚುನಾವಣೆಗೆ ಅದರಲ್ಲೂ ಬೈ ಎಲೆಕ್ಷನ್ಗೆ ಸಂಬಂಧ ಇದೆಯೋ ಎಲ್ಲೋ ಗೊತ್ತಿಲ್ಲ, ಕೇರಳದಿಂದ ಓಡೋಡ್ ಬಂದ್ಬಿಟ್ರು ನಾಯಕರುಗಳು, ಅಲ್ಲಿನ ಮುಖ್ಯಮಂತ್ರಿಗಳೇ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಕೋಗಿಲು ಆದಾಗ. ನೋಡಿ ಕಾಂಗ್ರೆಸ್ನವರು ಕೂಡ ಏನು ಮುಸಲ್ಮಾನ್ ಪರವಾಗಿಲ್ಲ ಅಂತ ಹೇಳಿ. ಅಂದ್ರೆ ಇಲ್ಲೂ ಕೂಡ ಮುಸಲ್ಮಾನರಿಗೆ ನೀವು ಕನ್ವಿನ್ಸ್ ಮಾಡುವಲ್ಲಿ ವಿಫಲವಾಗಿದ್ದು ತಕ್ಷಣದ ಮಟ್ಟಿಗೆ ಮತ್ತೊಮ್ಮೆ ಕಾಂಗ್ರೆಸ್ ಮುಸಲ್ಮಾನರ ಪರವಾಗೇನಿಲ್ಲ ಅನ್ನೋ ಮೆಸೇಜ್ ಪಾಸ್ ಮಾಡ್ತಾ ಇದೆಯಾ ಅಂತ ಹೇಳಿ. ನೋಡಿ ಮೇಡಮ್, ನೀವು ಮುಸಲ್ಮಾನರು ಆ ವರ್ಗ ಈ ವರ್ಗ ಅನ್ನೋದು ಹೇಳುವುದು ಅಕ್ಷಮ್ಯ ಅಪರಾಧ. ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಳು ಎಂದು ನಮ್ಮ ಪಕ್ಷ ನೋಡಿ, ಅದರಲ್ಲಿ ಎರಡು ಮಾತಿಲ್ಲ. ನಮಗೆ 138 ಜನ ಎಲೆಕ್ಟ್ ಮಾಡಿರೋದು ಎಲ್ಲ ಜನಾಂಗದವರು ಓಟ್ ಹಾಕಿದ್ದಾರೆ. ಎಲ್ಲ ಜನಾಂಗದವ್ರಿಗೂ ಓಟ್ ಹಾಕಿದ್ದಾರೆ. ಎಲ್ಲ ಜನಾಂಗದವ್ರಿಗೂ ನಾವು ಒಂದಲ್ಲ ಒಂದು ರೀತಿ ನಾವು ಒಂದು ಸ್ಕೀಮ್ ತಲುಪಿಸಿದ್ದೀವಿ. ನಾವು. ಹಾಗಾಗಿ ನೀವು ಒಂದೇ ಒಂದು ಜನಾಂಗದ ನಮ್ಮ ಜೊತೆ ಇದ್ದಾರೆ, ಒಂದು ಜನಾಂಗ ನಮ್ಮ ಜೊತೆ ಇಲ್ಲ ಅನ್ನೋ ಮಾತಿಲ್ಲ. ಎಲ್ಲ ಜನಾಂಗದವ್ರಿಗೂ ನಮ್ಮ ಗ್ಯಾರಂಟಿ ಹೋಗ್ತಿದೆ. ಎಲ್ಲ ಜನಾಂಗದವ್ರಿಗೂ ನಮ್ದು ಒಂದಲ್ಲ ಒಂದು ಸ್ಕೀಮ್ಗಳು ಹೋಗ್ತಾ ಇದೆ. ಎಲ್ಲ ಜನಾಂಗದವ್ರಿಗೂ ನಾವು ಕಾಪಾಡ್ಕೊಂಡು ಬರ್ತಿದ್ದೀವಿ ಮೇಡಮ್. ಒಂದೇ ಒಂದು ಉದಾಹರಣೆ ಕೊಟ್ಬಿಡ್ತೀನಿ, ಬಾಗಲಕೋಟೆದು ಮೇಡಮ್. ಏನು ಇಟ್ಕೊಂಡು ನೀವು ಮತ ಕೇಳ್ತೀರಾ ಅಂತೀರಲ್ಲ, 15 ದಿವಸದ ಹಿಂದೆ ಒಂದು ಆಲ್ಮಟ್ಟಿದು ಒಂದು ಲ್ಯಾಂಡ್ ಅಕ್ವಿಸಿಷನ್ಗೆ ಒಂದು ಅಣೆಕಟ್ಟನ್ನ ಮೇಲೆ ಕೆತ್ತರಿಸೋಕ್ಕೆ ಬೊಮ್ಮಾಯಿ ಅವ್ರಿಗೆ ಅವಕಾಶ ಆಯಿತು, ಯಡಿಯೂರಪ್ಪನವ್ರಿಗೆ ಅವಕಾಶ ಇತ್ತು, ಎಲ್ಲರಿಗೂ ಅವಕಾಶ ಇತ್ತು. ಆ ವಿಷಯವನ್ನು ಕಳೆದ 10ರಿಂದ 11 ವರ್ಷ ಆ ಭಾಗದ ಸಂಸದರು ಕೇಂದ್ರದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ತಿಲ್ಲ. ಆ ಸಮಸ್ಯೆಯನ್ನು ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರದಲ್ಲಿ, BJP ಸರ್ಕಾರದಲ್ಲಿ ಆ ಸಮಸ್ಯೆಯನ್ನು ಬಗೆಹರಿಸ್ತಿಲ್ಲ. ನಾವು ರೈತರೊಂದಿಗೆ ಸಂಪರ್ಕ ಮಾಡಿ ಯಾರು ವಾಲಂಟರಿಯಾಗಿ ಮುಂದೆ ಬರ್ತಿರೋ ಅವ್ರಿಗೆ 40 ಲಕ್ಷ 30 ಲಕ್ಷ ಖುಷ್ಕಿ ಜಮೀನಿಗೆ ಮತ್ತೆ ತರಿ ಜಮೀನಿಗೆ ಕೊಡ್ತೀವಿ ಅಂತ ಮುಂದೆ ಹೋಗಿ ಮೊನ್ನೆ ನಾವು ಅಫಿಷಿಯಲ್ ಆಗಿ ಬಾಗಲಕೋಟೆಯಲ್ಲಿ CM ಅವರು ಹಿಂದೂಗಳ ಅದರಲ್ಲೂ ಅಲ್ಪಸಂಖ್ಯಾತರಲ್ಲಿ ಹಿಂದುಳಿದವರ ಕೆಲವರ ಭೂಮಿಯನ್ನ ವಫ್ ಬೋರ್ಡ್ ಕಬ್ಜಾ ಮಾಡ್ತಿದೆ ಅನ್ನೋ ದೊಡ್ಡ ಹೋರಾಟ ರಾಷ್ಟ್ರೀಯ ಮಟ್ಟಕ್ಕೆ ತಲುಪಿದ್ದು ಕೂಡ ಇದೆ ಬಾಗಲಕೋಟೆಯಿಂದ. ನೋಡಿ ಮೇಡಮ್, ಇವಾಗ ಪ್ರಶ್ನೆಗೆ ಉತ್ತರ ಹೇಳ್ಬಿಡ್ತೀನಿ. ಆ ಭಾಗದಲ್ಲೇ ನಾವು ಏನು ಕಳೆದ 4 ವರ್ಷದ ಸಮಸ್ಯೆ ಅವ್ರಿಗೂ ಅವಕಾಶ ಇತ್ತು, ಕೇಂದ್ರದಲ್ಲೂ ಇತ್ತು, ರಾಜ್ಯದಲ್ಲೂ ಡಬಲ್ ಇಂಜಿನ್ ಸರ್ಕಾರ ಇತ್ತು. ಆದರೂ ಕೂಡ ಆ ಸಮಸ್ಯೆಯನ್ನು BJP ಅವರು ಕಳೆದ 20 ವರ್ಷದಿಂದ ಗದ್ದಿಗೌಡರು ಅಲ್ಲಿ ಆಯ್ಕೆ ಆಗ್ತಾರೆ. ಆ ಸಮಸ್ಯೆಯನ್ನು ಬಗೆಹರಿಸಿಲ್ಲ, ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ತಿಲ್ಲ. ರಾಜ್ಯದಿಂದ 5ರಿಂದ 6 ಜನ ಸಂಸದರು ಮಿನಿಸ್ಟರ್ ಆಗಿದ್ದಾರೆ. ಆ ಸಮಸ್ಯೆಯನ್ನು ನಾವು ಬಗೆಹರಿಸಿದ್ದೀವಿ. ನೀವೇನೋ ಹೇಳ್ತಿದ್ರಿ ವಕ್ದು ಅಂತ. ಇದೇ BJP ಸರ್ಕಾರ ಅವಧಿಯಲ್ಲಿ ಬಸವನ ಬಾಗೇವಾಡಿ ಮತ್ತು ಬಾಗಲಕೋಟೆಯಲ್ಲಿ ಒಂದು ಜಮೀನನ್ನು ಹಿಂದೂ ದೇವಾಲಯ, ಕುರುಬರ ದೇವಾಲಯ, ಹನುಮನ ದೇವಾಲಯ ವಕ್ಕಿಗೆ ಅಂತ ಟ್ರಾನ್ಸ್ಫರ್ ಮಾಡಿತ್ತು. ಈ ವಿಷಯವನ್ನು ನಮ್ಮ ಸರ್ಕಾರ, ಕೃಷ್ಣ ಬೈರೇಗೌಡ ಆನ್ ದ ಫ್ಲೋರು ಹೇಳಿದ್ದಾರೆ. ನಮ್ಮ ಸರ್ಕಾರ ಬಂದ ಮೇಲೆ ನಾವು ವಕ್ಫಿಂದ ಹಿಂದೂ ದೇವಾಲಯಕ್ಕೆ ಮಾಡಿಸಿದೀವಿ ಅಂತ ಹೇಳಿದ್ದಾರೆ. ಇದು ರೆಕಾರ್ಡ್ ಅಲ್ಲಿ ಇದೆ. ದಯವಿಟ್ಟು ನಿಮ್ಮ ಮಾತನ್ನು ಕರೆಕ್ಟ್ ಮಾಡ್ಕೋಬೇಕಾಗಿ ವಿನಂತಿ. ದಯವಿಟ್ಟು ಮಾಧ್ಯಮದ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಕಾಂಗ್ರೆಸ್ ಪಕ್ಷ ಅದನ್ನು ಮಾಡಿಬಿಟ್ಟಿದ್ರು. ಯು ಆರ್ ಸೆಂಡಿಂಗ್ ರಾಂಗ್ ಮೆಸೇಜ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಒಂದು ಪ್ರಕರಣದ ಬಗ್ಗೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಪಕ್ಕಕ್ಕೆ ನಿಲ್ಲಿಸಿಕೊಂಡು ಹಿಂದೂ ಕನ್ಸಾಲಿಡೇಷನ್ ಬಗ್ಗೆನೇ ಮಾತನಾಡಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿಗಳಿಗೂ ಅರಿವಿದೆ ಸರ್, ಈ ವಫ್ ವಿಚಾರ ಬಿಜೆಪಿಗೆ ಎಲ್ಲೋ ಒಂದ್ ಕಡೆ ಎಡ್ಜ್
ಅಲ್ಲಿ ಅಡ್ವಾಂಟೇಜ್ ಆಗಬಹುದೇನೋ ಅಂತ ಹೇಳಿ ಮುಖ್ಯಮಂತ್ರಿಗಳ ಹೇಳಿಕೆ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿದೆ ಗೊತ್ತಿಲ್ವೋ ಇದೇ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬ್ರಾಹ್ಮಣರ ಅಭಿವೃದ್ಧಿ ನಿಗಮದಿಂದ 100 ಜನಕ್ಕೆ ಸಾಲ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳ ಹೇಳಿಕೆ ನೀವು ಕೇಳಿಸ್ಕೊಳ್ಳಿ. ಬ್ರಾಹ್ಮಣರ ಅಭಿವೃದ್ಧಿ ನಿಗಮದಿಂದ 100 ಜನಕ್ಕೆ ಸಾಲ ಕೊಟ್ಟಿದ್ದೀವಿ. ಕಮಿಂಗ್ ಬ್ಯಾಕ್ ಟು ದಾವಣಗೆರೆ. ಥ್ಯಾಂಕ್ ಯು ಸರ್. ಮುಖ್ಯಮಂತ್ರಿಗಳಿಗೂ ಹೇಳ್ಬಿಡಿ ಸರ್. ಮುಖ್ಯಮಂತ್ರಿಗಳಿಗೂ ಹೇಳಿ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ರೆಡಿ ಮಾಡ್ಕೊಂಡು ನಿಮಗೋಸ್ಕರ ರೆಡಿ ಮಾಡಿ ಪ್ಲೇ ಮಾಡ್ತೀನಿ ಸರ್. ಕಾರ್ಯಕ್ರಮ ಮುಗಿಯೋದ್ರೊಳಗಡೆ ಬಾಗಲಕೋಟೆಯಲ್ಲಿ ನೀವು ನನ್ನ ಮೇಲೆ ಕಿರ್ಚಿ ಪ್ರಯೋಜನ ಇಲ್ಲ ಕಶ್ಯಪ್ ಸರ್. ಯು ಕಾಮ್ ಡೌನ್ ಸರ್. ಕಾಮ್ ಡೌನ್. ನನ್ನ ಎರಡು ಕಿವಿನೂ ವರ್ಕ್ ಆಗ್ತಿದೆ, ಜನರಿಗೂ ವರ್ಕ್ ಆಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋಗಿ ಹೇಳಿ ಹಿಂದುತ್ವ ಕಮ್ಯುನಲೈಸ್ ಮಾಡಬಾರ್ದು ಅಂತ ಹೇಳಿ. ಎನಿವೇ ಐ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್. ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ದಯವಿಟ್ಟು ರೆಡಿ ಮಾಡ್ಕೊಳ್ಳಿ. ಬಾಗಲಕೋಟೆಯದು ಕಶ್ಯಪ್ ಸರ್ ಪ್ಲೇ ಮಾಡಿ ತೋರಿಸೋಣ. ಎನಿವೇ ಪ್ರದೀಪ್ ಸರ್, ಕಮಿಂಗ್ ಬ್ಯಾಕ್ ಟು ದಾವಣಗೆರೆ ದಕ್ಷಿಣ ಕ್ಷೇತ್ರ. ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಫ್ಯಾಕ್ಟರು ಅವ್ರು ಕೊಟ್ಟ ಹೇಳಿಕೆ ಈಗ ಆಲ್ಮೋಸ್ಟ್ ಬದಲಾವಣೆ ಆಗೋ ಹಂತಕ್ಕೆ ಬಂದಿದೆ. ನಾನು ರಾಜೀನಾಮೆ ಕೊಡ್ತೀನಿ ಅಂದವರು ನಾನು ಹೋಗಿ ಓಟ್ ಕೇಳ್ತೀನಿ ಸಮರ್ಥ ಅವ್ರ ಪರವಾಗಿ ಅಂತ ಹೇಳ್ತಿದ್ದಾರೆ. ಇನ್ಫ್ಯಾಕ್ಟ್ ಕಣಕ್ಕಿಳ್ದಿರ್ತಕ್ಕಂಥ ಸಾದಿಕ್ ಪೈಲ್ವಾನ್ ಅವರು ಅರ್ಧ ಗಂಟೆ ಮುಂಚೆ ಬೇರೆ ಚಾನಲಲ್ಲಿ ಕೂತಿದ್ದಾಗ SS ಮಲ್ಲಿಕಾರ್ಜುನ್ ಅವರು ಮನೆಗೆ ಬರ್ತೀನಪ್ಪ ಅಂತ ಹೇಳಿದ್ರಂತೆ. ಅದಾದಮೇಲೆ ನಾವು ಒಳಗೊಂಡಂತೆ ಕನ್ನಡದ ಬೇರೆ ಚಾನಲ್ನವ್ರು ಟ್ರೈ ಮಾಡ್ತಿದ್ದೀವಿ, ಅವ್ರ ಫೋನಿಗೆ ಸಂಪರ್ಕಕ್ಕೆ ಸಿಗ್ತಿಲ್ಲ. ಅಂದರೆ ಅವರನ್ನೂ ಕೂಡ ಕನ್ವಿನ್ಸ್ ಆಗೋ ಪ್ರಯತ್ನ ಕಾಂಗ್ರೆಸ್ ಕಡೆಯಿಂದ ಆಗ್ತಾ ಇದೆ. ಈ ಗಿಂಡಾಯ ಏನಿದ್ರು ಕೂಡ 1-2 ದಿನಗಳ ಕಾಲ ನಾವು ಚುನಾವಣೆ ಗೆಲ್ತೀವಿ ಅನ್ನೋ ವಿಶ್ವಾಸ ಕಾಂಗ್ರೆಸ್ನವ್ರಿಗಿದೆ. ಜಮೀರ್ ಅಹಮದ್ ಖಾನ್ ಅವರು ನಮ್ಮ ಪಕ್ಷ ಬಿಟ್ಟಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾವು ಹೇಳಿದಂಥವ್ರಿಗೊಬ್ರಿಗೆ ರಾಜ್ಯಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿಲ್ಲ, ಆ ಕಾರಣಕ್ಕೋಸ್ಕರ ಈ ಪಕ್ಷ ಬಿಡ್ತಾ ಇದ್ರಿ ಅಂತ. ಇವತ್ತಿಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ರಾಜೀನಾಮೆ ಬಿಸಾಕಬೇಕು. ಅವ್ರಿಗೇನಾದರೂ ಅಲ್ಪಸಂಖ್ಯಾತನ ನಾಯಕ, ಅಲ್ಪಸಂಖ್ಯಾತನ ಪ್ರತಿನಿಧಿಸ್ತೀನಿ ಅನ್ನೋ ತಾಕತ್ತಿದ್ರೆ ರಾಜೀನಾಮೆ ಬಿಸಾಕಬೇಕು. ಅವತ್ತು ನೀವು ಜನತಾದಳಕ್ಕೆ ರಾಜೀನಾಮೆ ಕೊಟ್ಟಂತ ಸ್ಟೇಟ್ಮೆಂಟ್ ಏನು? ರಾಜ್ಯಸಭಾ ಚುನಾವಣೆಗೆ ನಾವು ಹೇಳಿದ ಅಭ್ಯರ್ಥಿ ನೀವು ಆಯ್ಕೆ ಮಾಡಿಲ್ಲ, ಹಾಗಾಗಿ ರಾಜೀನಾಮೆ ಬಿಸಾಕ್ತೀನಿ ಅಂತ. ಇವತ್ತು ಅದೇ ತಾಕತ್ತನ್ನ ಪ್ರದರ್ಶನ ಮಾಡಬೇಕು. ಆ ತಾಕತ್ತು ಅವ್ರಿಗಿಲ್ಲ. ಒಂದು ಎತ್ತಾಳ್ ಸರ್ ಒಂದು ಹೇಳಿದ್ರು, ಏನಪ್ಪ ಅದು ಒಂದು ಸಾವಿನ ಮನೆಯಲ್ಲಿ ಕೊಡದೆ ಹೋದ್ರೆ ಅದು ಟೆನ್ಯೂರು 2028 ಗಿತ್ತು. ಎಸ್ ಟೆನ್ಯೂರ್ 2028 ಹಾಗಾಗಿತ್ತ. ಎಸ್ ಅದೇ ಟೆನ್ಯೂರು ಚನ್ನಪಟ್ಟಣದಲ್ಲೂ ಇತ್ತು ಕುಮಾರಸ್ವಾಮಿ ಅವರು. ನೀವು ಅವತ್ತೇನಂತ ಹೇಳಿದ್ರಿ? ಕುಟುಂಬ ರಾಜಕಾರಣ ಯಾರೋ ಕಾರ್ಯಕರ್ತನ ಕೊಡ್ಬೇಕಾಯ್ತು ಅಂತ ಹೇಳಿದ್ರಿ ಪ್ಯಾನಲಿಸ್ಟ್ ಆಗಿ. ನೀವೇ ಕುಮಾರಸ್ವಾಮಿ ವಾಸ್ ನಾಟ್ ಡೆಡ್. ನೀವೇ ಹೇಳಿದ್ರಿ ಕುಮಾರಸ್ವಾಮಿ ವಾಸ್ ನಾಟ್ ಡೆಡ್ ಅಟ್ ದಟ್ ಡೇ. ಡೆಡ್ ಆಗ್ಲೇ ಅದು 28 ಆಗಿದ್ದು. He was promoted to center. Period 28. But he was in power. ನೀವು ಕುಮಾರಸ್ವಾಮಿ was in power. ಕೇಳಿ ಸರ್, ಒಂದೊಂದ್ಸರಿ ಒಂದೊಂದು ಸ್ಟ್ಯಾಂಡ್ ತಗೋಬೇಡಿ. ಹಂಗಲ್ಲ, ಕುಮಾರಸ್ವಾಮಿ was in power. ಕುಮಾರಸ್ವಾಮಿ is in power. This is exactly like that. There's a difference. There's a difference. ನಿಮಗೆ ಅನುಕೂಲ ಮಾತ್ರ ಸತ್ಯ ಅಲ್ಲ. ಚುನಾವಣೆ ಸಂದರ್ಭ, ಚುನಾವಣೆಯ ಕ್ಷೇತ್ರ, ಚುನಾವಣೆ ಹಿಂದಿನ ಮಾತುಕತೆಗಳು. Correct. Is there a difference between dead man's vacation or 2000 vacation? There's no difference. ವ್ಯತ್ಯಾಸ ಇಲ್ವಾ? ಅದಕ್ಕೆ ವ್ಯತ್ಯಾಸ ಇಲ್ವಾ? 2028 ವ್ಯತ್ಯಾಸ ಇದೆ ಇಲ್ವಾ? 2028 ಅಲ್ಲ ಸ್ವಾಮಿ, ವ್ಯತ್ಯಾಸ ಇದೆ ಇಲ್ವಾ? ನಮ್ಮ ಪಕ್ಷವನ್ನ ಕೇಳಿ, ಒಬ್ಬ ಅಭ್ಯರ್ಥಿ ಸಾವಿನಿಂದ ಕಾಲಿಯಾದ ಕ್ಷೇತ್ರಕ್ಕೂ ಒಬ್ಬ ಅಭ್ಯರ್ಥಿ ಮೇಲ್ಮಟ್ಟಕ್ಕೆ ಹೋಗಿ ಕಾಂಗ್ರೆಸ್ ಪ್ರದೀಪ್ ಸರ್, ವೈಯಕ್ತಿಕವಾಗಿ ಅಟ್ಯಾಕ್ ಮಾಡಿ ಪ್ರಯೋಜನ ಇಲ್ಲ. ನಾನು ಕೇಳಿದ ಪ್ರಶ್ನೆ ನೀವು ಹೇಳಿದಾಗೆಲ್ಲ ಮಾತಾಡ್ಬೇಕಾ ನಾನು? ನೀವು ಕೇಳಿದಾಗ ನೀವು ಹೇಳಿದಾಗ ಮಾತಾಡ್ಬೇಕಾ ನಾನು? ಕಾಂಗ್ರೆಸ್ ಪಕ್ಷ ವಂಶ ದೇಶಕ್ಕೆ ವಂಶ ರಾಜಕಾರಣ ಜನಗಳು ಮಾಡಿದ್ದಾರೆ. ನಿಮ್ಮಿಬ್ರದ್ದು ವಾಯ್ಸ್ ಹೋಗ್ತಿಲ್ಲ ಸರ್. ನೀರ್ ಕುಡ್ಕೊಳ್ಳಿ ಇಬ್ರು. ನಿಮ್ಮಿಬ್ರದ್ದು ವಾಯ್ಸ್ ಹೋಗ್ತಾ ಇಲ್ಲ. ನಿಮ್ಮಿಬ್ರದ್ದು ವಾಯ್ಸ್ ಹೋಗ್ತಿಲ್ಲ. ಬಸವರಾಜ್ ಸರ್ ವಾಯ್ಸ್ ಹೋಗ್ತಿಲ್ಲ ಸರ್. ಕೈಂಡ್ಲಿ ಡೋಂಟ್ ಡಿಸ್ಟರ್ಬ್. ಬಸವರಾಜ್ ಸರ್, ಜಮೀರ್ ಅಹಮದ್ ಖಾನ್ ಅವರು ಕೂಡ ಚುನಾವಣಾ ಪ್ರಚಾರಕ್ಕೆ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? 100% ಬರ್ತಾರೆ ಮೇಡಮ್. ಯಾಕಂದರೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಪ್ರತಿಯೊಬ್ಬ ನಾಯಕರು ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕಡೆ ಸಚಿವ ಸಂಪುಟದ 34 ಜನರಲ್ಲಿ ಏನೋ 32 ಜನ ಇದ್ದಾರೆ ಸಂಪುಟದಲ್ಲಿ. ಪ್ರತಿಯೊಬ್ಬ ಸಚಿವರಿಗೂ ಸಮೇತ ಜವಾಬ್ದಾರಿ ಕೊಡ್ತಾರೆ, ಆಫೀಸ್ ಬೇರರ್ಸಿಗೆ ಜವಾಬ್ದಾರಿ ಕೊಡ್ತಾರೆ. ಈಗಾಗಲೇ ಬೈ ಎಲೆಕ್ಷನ್ಸಲ್ಲಿ ಭಾಳ ಈ JDS BJP ಅವ್ರು ಭಾಳ 2-3 ಕಡೆ ನೋಡಿದ್ವಿ ನಾವು. ಚನ್ನಪಟ್ಟಣ ನೋಡಿದ್ವಿ, ಸಂಡೂರು ನೋಡಿದ್ವಿ, ಶಿಗ್ಗಾಂವ್ ಸವಣೂರು ನೋಡಿದ್ವಿ. 2 ಕಡೆ ಮುಖ್ಯಮಂತ್ರಿಗಳ ಮಕ್ಕಳೇ ನಿಂತಿದ್ರು. ಆ ಮುಖ್ಯಮಂತ್ರಿಗಳ ಮಕ್ಕಳೇ ಇವತ್ತು ಗೆಲ್ಲಕ್ಕಾಗಲಿಲ್ಲ. ಇವತ್ತು ಆ ದೃಷ್ಟಿಯಲ್ಲಿ ಈ 2 ಕ್ಷೇತ್ರಗಳನ್ನು ಸಮೇತ ಕಾಂಗ್ರೆಸ್ ಪಕ್ಷ
ಭಾಳ ಬಹುಮತದಿಂದ ಗೆಲ್ತೀವಿ. ಜೊತೆಗೆ 5 ಗ್ಯಾರಂಟಿಗಳನ್ನು ಮುಖ್ಯಮಂತ್ರಿಗಳು ಎಲ್ಲ ಸಮುದಾಯಗಳಿಗೆ, ಎಲ್ಲ ಜಾತಿ ಧರ್ಮ ಯಾವುದು ನೋಡ್ಲಿಲ್ದಂಗೆ BJP ಕಾರ್ಯಕರ್ತರು, BJP ಮಹಿಳೆಯರ ಸಮೇತ ಇವತ್ತು ಕೋಟ್ಯಾಂತರ ರೂಪಾಯಿ ಗೃಹಲಕ್ಷ್ಮಿ ಹಣ ಪಡಿತಾ ಇದ್ದಾರೆ. BJP ಕುಟುಂಬದವ್ರ ಸಮೇತ ಇವತ್ತು ಅನ್ನಭಾಗ್ಯ ಪಡಿತಾ ಇದ್ದಾರೆ. BJP ಅವ್ರ ಸಮೇತ ಇವತ್ತು ಕರೆಂಟ್ ಭಾಗ್ಯ ಪಡಿತಾ ಇದ್ದಾರೆ. BJP ಅವ್ರ ಸಮೇತ ಯುವ ನಿಧಿ ಪಡಿತಾ ಇದ್ದಾರೆ. BJP ಅವರು ನಮ್ಮ 5 ಗ್ಯಾರಂಟಿಗಳನ್ನು ಇವತ್ತು ಪಡಿತಾ ಇದ್ದಾರೆ. ಇವತ್ತು ಅವ್ರಿಗೇನಾದರೂ ನೈತಿಕತೆ ಇದ್ದರೆ ಯಾರ್ಯಾರು ಇವತ್ತು BJP ಕುಟುಂಬದವರು ಇವತ್ತು ಈ ಅನ್ನಭಾಗ್ಯ, ಈ ಪಂಚ ಗ್ಯಾರಂಟಿ ಪಡೆದಿದ್ದಾರೆ, ಅವರು ಸಮೇತ ಈಗಲಾದರೂ ಕಾಂಗ್ರೆಸ್ ಬಿಜೆಪಿ ಅವ್ರ ಪ್ರಶ್ನೆ ಸರಿ, ನೀವು ಹೇಳಿದ್ರೆ ನಾವು ಕೇಳಿಸ್ಕೊಂಡ್ವಿ. ಬಟ್ ನನ್ನ ಪ್ರಶ್ನೆ ಇದ್ದಿದ್ದು ಜಮೀರ್ ಅಹಮದ್ ಖಾನ್ ಅವರು ಇವತ್ತು ಆಕ್ಚುಲಿ ಬರ್ದೇ ಇರೋದು ಬೇರೆ ಬೇರೆ ಸಂದೇಶ ಪಾಸ್ ಮಾಡ್ತಿದೆ ಬಸವರಾಜ್ ಸರ್. ಈಗ ಇಡೀ ಅರ್ಧಕ್ಕರ್ಧ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಿಜೆಪಿಯ ನಾಯಕರು ಕೂಡ ಚುನಾವಣಾ ಅಖಾಡದಲ್ಲಿ ಇರುವಾಗ ಕಲಾಪನ ಬಿಟ್ಟು ಪ್ರಶ್ನೆ ಕೇಳಿಸ್ಕೊಂಡ್ಬಿಡಿ ಸರ್, ಪ್ರಶ್ನೆ ಕೇಳಿಸ್ಕೊಳ್ಳಿ ಬಸವರಾಜ್ ಸರ್. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಚುನಾವಣಾ ಅಖಾಡದಲ್ಲಿ ಇರೋ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರೊಬ್ರು ಮಾತ್ರ ನಾನು ಕಲಾಪಕ್ಕೆ ಹಾಜರಾಗಬೇಕಾಗಿತ್ತು, ಹಾಗಾಗಿ ಹೋಗಿಲ್ಲ ಅಂತ ಹೇಳಿ ಸ್ವಲ್ಪ ಡೌಟ್ ಆಗ್ತಿದೆ. ಅದಕ್ಕೆ ಕೇಳಿದೆ ಬರ್ತಾರ ಅವರು ಅಂತ ಹೇಳಿ. ಮೇಡಮ್ ಹೆಲಿಕಾಪ್ಟರಲ್ಲಿ ಕೇಳಿ ಮೇಡಮ್, ದಯಮಾಡಿ ಹೆಲಿಕಾಪ್ಟರಲ್ಲಿ ಇವತ್ತು 4 ಜನ ಕೂರ್ಲಿಕ್ಕೆ ಅವಕಾಶ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆಮೇಲೆ ನಮ್ಮ AICC ಕಾರ್ಯದರ್ಶಿ ಪಳನಿಯಪ್ಪ, ಆಮೇಲೆ ಮುಖ್ಯಮಂತ್ರಿಗಳ ಪತ್ರಿಕಾ ಕಾರ್ಯದರ್ಶಿ ಪ್ರಭಾಕರ್ ಅವರು 4 ಜನ ಬಂದಿದ್ದರು. ಇವತ್ತು ಕೌನ್ಸಿಲು ಅಸೆಂಬ್ಲಿ ನಡೀತಾ ಇರೋದ್ರಿಂದ ಮುಂದಿನ ದಿನಗಳು ಇನ್ನೂ 26 ಮಠ ವಿತ್ಡ್ರಾ ಇದೆ. ನಾಮಪತ್ರ ವಾಪಸ್ ಮಾಡಿದ್ಮೇಲೆ ನಿಜವಾದ ಚುನಾವಣೆ ಪ್ರಾರಂಭ ಆಗೋದು 27ಕ್ಕೆ. ಇವತ್ತು 27ರಿಂದ ಪ್ರಚಾರ ಪ್ರಾರಂಭ ಆಗುತ್ತೆ. ದೊಡ್ಡ ಮಟ್ಟದ ಪ್ರಚಾರ ಇರುತ್ತೆ. ಆ ಪ್ರಚಾರಕ್ಕೆ ಜಮೀರ್ ಅಹಮದ್ ಅವರು ಬರ್ತಾರೆ, ಸಲೀಂ ಅಹಮದ್ ಅವರು ಬರ್ತಾರೆ, ರಿಜ್ವಾನ್ ಅರ್ಷದ್ ಅವರು ಬರ್ತಾರೆ, ತನ್ವೀರ್ ಸೇಠ್ ಅವರು ಬರ್ತಾರೆ, ನಸೀರ್ ಹುಸೇನ್ ಅವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಅಲ್ಲಿಗೆ ಬಹಿರಂಗವಾಗಿ ಕಾಣ್ತಾ ಇರುವ ಬಂಡಾಯದ ಬಗ್ಗೆ ಮಾತನಾಡ್ತಾ ಇದ್ವಿ. ಕಾಂಗ್ರೆಸ್ನವರಿಗೆ ಕಾನ್ಫಿಡೆನ್ಸ್ ಇದೆ ಇದು ಶಮನ ಆಗುತ್ತೆ ಅಂತ ಹೇಳಿ. ಬಟ್ ಒಳ ಏಟಿನ ಚರ್ಚೆ ಕೂಡ ಚಂದ್ರಶೇಖರ್ ಅವರೇ ಜೋರಾಗಿ ಆಗ್ತಾ ಇದೆ. ಬಂದೆ ಸರ್ ಬಿಜೆಪಿ ವಕ್ತಾರನ ಪ್ರಶ್ನೆ ಕೇಳ್ಕೊಂಡು ವಾಪಸ್ ಬರ್ತೀನಿ. ಈ ಒಳ ಏಟಿನ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ ಸರ್. GM ಸಿದ್ದೇಶ್ವರ್ ವರ್ಸಸ್ ರೇಣುಕಾಚಾರ್ಯ ಅದೇನು ಕಂಪ್ಲೀಟ್ ಆಗಿ ಸೆಟಲ್ ಡೌನ್ ಆಗಿಲ್ಲ, ಇನ್ನೂ ಕೂಡ ಅದು ಹಾಗೆ ಕುದೀತಾ ಇದೆ. ಮೇಲ್ನೋಟಕ್ಕೇನೋ ಪ್ಯಾಚಪ್ ಆಗಿದ್ದಾರೆ, ಬಟ್ ಒಳ ಏಟು ಬಿಜೆಪಿಗೆ ಶತಸಿದ್ಧ ಅನ್ನೋ ಚರ್ಚೆ ಕೂಡ ಇದೆ. ನಿಮ್ಮ ಪ್ರಶ್ನೆ ಉತ್ತರ ಕೊಡ್ತೀನಿ. ಅದಕ್ಕೆ ಮುಂಚೆ ಕಾಂಗ್ರೆಸ್ನ ವಕ್ತಾರ ಹೇಳ್ತಿದ್ರು ನಮಗೆ ಕೇವಲ ಮುಸ್ಲಿಂ ಓಟ್ ಒಂದೇ ಅಷ್ಟಲ್ಲ, ನಮ್ಗೆ ಎಲ್ಲರೂ ಬೇಕು, ಹಿಂದೂಗಳು ಬೇಕು, ಎಲ್ಲರೂ ಬೇಕು ಅಂತ ಹೇಳಿ. ಮುಸ್ಲಿಂ ಅಂದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದ್ರೆ ಮುಸ್ಲಿಂ, ಮುಸ್ಲಿಂ ಇಲ್ಲದಿದ್ರೆ ಇದು ಕಾಂಗ್ರೆಸ್ ಇಲ್ಲದ್ರೆ ಮುಸ್ಲಿಮರು ಇಲ್ವೇ ಇಲ್ಲ. ಯಾರು ಹೇಳಿದ್ದು? ರೇವಂತ್ ರೆಡ್ಡಿ ಅವರು, ತೆಲಂಗಾಣದ ಮುಖ್ಯಮಂತ್ರಿಗಳು. ನಾವು ಗೆದ್ದಿದ್ದೇನೆ ಮುಸಲ್ಮಾನರ ಓಟಿಂದ. ಯಾರು ಹೇಳಿದ್ದು? G. ಪರಮೇಶ್ವರ್ ಅವರು 2023. ಅಲ್ಲಾನ ಆಶೀರ್ವಾದದಿಂದ ನಾವು ಗೆದ್ವಿ, ಸರ್ಕಾರ ಮಾಡಿದ್ವಿ. ಯಾರು ಹೇಳಿದ್ದು? ಸನ್ಮಾನ್ಯ ಸಿದ್ದರಾಮಯ್ಯವರು ಮೊನ್ನೆ ಸರ್ಕಾರ ಮಾಡಿದಾಗ. ಅದಾದ್ಮೇಲೆ ಮಾತಾಡ್ಬೇಕಾದ್ರೆ ಮಾತಾಡಲಿಲ್ಲ, ಸಮಾಧಾನ. ಅದಾದ್ಮೇಲೆ ನೋಡಿ, ಇವರು ಹಿಂದುಳಿದ ವರ್ಗ, ಹಿಂದುಳಿದ ಏನು 11 ನಿಗಮಗಳು, ಅದಾದ್ಮೇಲೆ ಅಲ್ಪಸಂಖ್ಯಾತ ಏನು ದಲಿತ ನಿಗಮಗಳು 4 ಸೇರಿ 15 ನಿಗಮಕ್ಕೆ ಕೇವಲ 535 ಕೋಟಿ ರಿಲೀಸ್ ಮಾಡ್ತಾರೆ. ಆದ್ರೆ ಈ ಅಲ್ಪಸಂಖ್ಯಾತ ನಿಗಮದಲ್ಲಿ ಕಾಲೋನಿ ಅಭಿವೃದ್ಧಿಗೆ 1000 ಕೋಟಿ, ಈ ಕಡೆ ದಲಿತರು ಹಿಂದುಳಿದವರು ಎಲ್ಲಾ ಸೇರಿ 532 ಕೋಟಿ, ಒಂದು ಸಮುದಾಯದ ಕೇವಲ ಏನು ಕಾಲೋನಿ ಅಭಿವೃದ್ಧಿಗೆ 1000 ಕೋಟಿ. ಇದಾದ್ಮೇಲೆ SCಗಳ SP/STಗೆ ಇಟ್ಟಿರ್ತಕ್ಕಂಥ ಹಣವನ್ನ ಪ್ರತಿ ವರ್ಷ 17,000 ಕೋಟಿ ಎತ್ಕೊಂತಾರೆ. ಸರಿ, ಅಲ್ಪಸಂಖ್ಯಾತ ನಿಗಮದಿಂದ ಮುಟ್ಟಲ್ಲ. ಅಂದ್ರೆ ಈ ಪಾರ್ಟಿ ಓಲೈಕೆ ಮಾಡ್ಕೊಂಡ್ರವ್ರು. ಇವತ್ತು ನೋಡಿ, ಏನು ದಕ್ಷಿಣದಲ್ಲೂ ಎಲೆಕ್ಷನ್ ನಡೀತಾ ಇದೆ ಸ್ಮಿತಾ, ಬಾಗಲಕೋಟೆಲ್ಲೂ ಎಲೆಕ್ಷನ್ ನಡೀತಾ ಇದೆ. ದಕ್ಷಿಣಕ್ಕೆ ಮಾತ್ರ ವಿಶೇಷವಾಗಿ 100 ಕೋಟಿ ರಿಲೀಸ್ ಮಾಡ್ತಾರೆ, ಬಾಗಲಕೋಟೆಗೆ 1 ರೂಪಾಯಿ ರಿಲೀಸ್ ಮಾಡಲ್ಲ. ಅಡಿಷನ್ ಆಗಿ ಅದರ್ಥ ಏನು? ಇವ್ರು ಆಗ್ಲೇ ತೀರ್ಮಾನ ಮಾಡ್ಕೊಂಡ್ಬಿಟ್ರೆ ಗೆಲ್ಲುವಂತ ಶಕ್ತಿ ಇರೋದು ಕೇವಲ ದಕ್ಷಿಣದಲ್ಲಿ, ಸ್ವಲ್ಪ ಹುಚ್ಚು ಬಿಡ್ಬೋದು. ಬಾಗಲಕೋಟೆ ಅಂತ ನಾವು ಜನ್ಮದಲ್ಲಿ ಗೆಲ್ಲೋದಿಲ್ಲ ಅಂತೇಳಿ. ಯಾಕೆಂತ ಹೇಳಿದ್ರೆ 2004ರಿಂದ ನೋಡ್ಕೊಂಡ್ ಬನ್ನಿ, 2004ರಿಂದನೂ ಕೂಡ ಬಿಜೆಪಿ ಬಂದ್ಬಿಡ್ತೀನಿ. ಬಾಗಲಕೋಟೆಯಲ್ಲಿ ಮೊನ್ನೆ ಶಿವಾಜಿ ಜಯಂತಿ ಮೇಲ್ಗಡೆ ಕೆಲವು ಏನು ಪಾಪಿಗಳು ಕೌಂಟರ್ಗಳು ಚಪ್ಪಲಿ ಹಚ್ಚಿದ್ರು, ಕಲ್ಲು ಹಚ್ಚಿದ್ರು. ಅದು ತಡಿತಕ್ಕಂಥ ಸರ್ಕಾರಕ್ಕೆ ಇದೆಯಾ? ಯಾರೋ ಹೋಗಿ ಚಂದ್ರಶೇಖರ್ ಅವರೇ, ದಾವಣಗೆರೆ ದಕ್ಷಿಣ GM ಸಿದ್ದೇಶ್ವರ್ ವರ್ಸಸ್ ರೇಣುಕಾಚಾರ್ಯ ವಿಷಯಕ್ಕೆ ಬನ್ನಿ. ಒದೆ ತಿಂತಾ ಇರೋದು ಯಾರ ಕಾರಣಕ್ಕೋಸ್ಕರ? ನಿಮ್ ಪಕ್ಷದೊಳಗಿನ ಜಗಳದ ಬಗ್ಗೆನೂ ಮಾತನಾಡಿ ಸರ್. ನಾನು ಮತ್ತೆ ಕೇಳ್ತಿದ್ದೀನಿ. ದಾವಣಗೆರೆ ದಕ್ಷಿಣ ಅವ್ರು ಉತ್ತರ ಕೊಟ್ಟಿಲ್ಲ. ಪ್ರದೀಪ್ ಅವರೇ ಉತ್ತರ ಇಲ್ಲ ಅಂತ ಅನ್ಸ್ಬಿಡುತ್ತೆ ಇದಕ್ಕೆ. ಪ್ರದೀಪ್ ಅವರೇ ಉತ್ತರ ಇಲ್ಲ ಅನ್ಸುತ್ತೆ. ಲೆಟ್ ಹಿಮ್ ಆನ್ಸರ್.
ಚಂದ್ರಶೇಖರ್ ಅವ್ರ ಹತ್ರ ಉತ್ತರ ಇಲ್ಲ ಅನ್ಸುತ್ತೆ ಒಳ ಏಟಿನ ಬಗ್ಗೆ, ಒಳ ಜಗಳದ ಬಗ್ಗೆ. ಕೊಡಿ ಉತ್ತರ. ಏನಾಗಿದೆ ಅಂದ್ರೆ ಈಗ ಏನಾಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅದನ್ನೇ ಹೇಳಿದ್ನಲ್ಲ, ಕಾಂಗ್ರೆಸ್ ಅವರು ಯಾಕೆ ಆ ತರ ಮಾತಾಡ್ತಾರೆ ಅಂತ ಹೇಳಿದ್ರೆ ಕಾಮಲ ಕಣ್ಣು. ಇವತ್ತು ಬಿಜೆಪಿಯ ಒಗ್ಗಟ್ಟು ಇದು ರಾಜ್ಯಕ್ಕೆ ಕಾಣಿಸ್ತಾ ಇದೆ. ನಿನ್ನೆ ನಡೆದಂತಹ ಏನು ಸಭಾಭವನದ ಇದ್ರೊಳಗಡೆಗೆ GM ಸಿದ್ದೇಶ್ ಇದ್ದಾರೆ, ರೇಣುಕಾಚಾರ್ಯ ಇದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲ ಒಟ್ಟಿಗೆ ಹೋಗಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ, ಯಡಿಯೂರಪ್ಪನವರು ಹೋಗಿದ್ದಾರೆ. ಇಷ್ಟು ದೊಡ್ಡ ಒಗ್ಗಟ್ಟು ಪ್ರದರ್ಶನ ಮಾಡ್ಬೇಕಾದ್ರೆ ಇವತ್ತು ನೋಡಿ ಕಾಂಗ್ರೆಸ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರ್ತಕ್ಕಂಥದ್ದು ಅವರೇ ಕಾರ್ಯಕರ್ತರು. ನಾಮಿನೇಷನ್ ಫೈಲಿಂಗ್ ಬರೀ ದಕ್ಷಿಣದಲ್ಲಿ ಆಗಿಲ್ಲ, ಬಾಗಲಕೋಟೆಲ್ಲೂ ಬಿಜೆಪಿನಲ್ಲಿ ಯಾರಾದ್ರೂ ಒಂದು ವಾಕ್ಯ ಮಾಡಿ ಬಂದ್ರೆ ತೋರಿಸಿ, ಅಥವಾ ಯಾರಾದ್ರೂ ಟಿಕೆಟ್ ಕೇಳ್ತಿದ್ದವರು ಯಾರು ಬಂಡಾಯದ ಮಾತಾಡಿ. ಇವತ್ತು ಖುಷಿ ಪಡಿ ಮೇಡಮ್, ಖುಷಿ ಪಡಿ ಸ್ಮಿತಾ. ಇವತ್ತು ಇದು ಒಗ್ಗಟ್ಟಾಗಿ ಹೋಗ್ತಾ ಇದ್ರೆ ಒಂದೇ ಒಂದು ಪಕ್ಷ ಒಗ್ಗಟ್ಟಾಗಿ ಹೋಗ್ತಾ ಇದೆ, ಅದಕ್ಕೆ ಖುಷಿ ಪಡಿ. ದಲಿತ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿದ್ದೀವಿ ನಾವು. ಏನು ಕೆಲಸ ಮಾಡಿದೀವಿ ಅಂತ ಜನರ ಮುಂದೆ ಹೋಗ್ಬಿಟ್ಟು ವೋಟ್ ಕೇಳ್ತೀವಿ. ಬಿಜೆಪಿ ಅವರು ಕೂತ್ಕೊಂಡು ಒಂದ್ ನಿಮಿಷ ಪ್ರದೀಪ್ ಅವರ, ಬಿಜೆಪಿ ಅವ್ರ ತರ ಕಮ್ಯುನಲ್ ಮಾಡ್ಬಿಟ್ಟು ಹಿಂದೂ ಮುಸ್ಲಿಂ ಮಾತಾಡ್ತಿದ್ರೆ ಹಿಂದೂ ಮುಸ್ಲಿಂ ಮಾತಾಡ್ತಾರೆ, ಹಿಂದೂ ಮುಸ್ಲಿಂ ನಿಮ್ಮ ಯೋಗ್ಯತೆಗೆ ಏನ್ರಿ ಮಾಡಿದ್ರ ಹೇಳ್ರಿ, ಯೋಗ್ಯತೆಗೆ ಎಲ್ಲೇನು ಹೋಗಿದೆ, ಯುಗಾದಿ ಹಬ್ಬ ಡಿಸೈನ್ ಹೋಗಿದೆ, ಯುಗಾದಿ ಹಬ್ಬ ಡಿಸೈನ್ ಹೋಗಿದೆ. ಈ ಎರಡು ಬಾಗಲಕೋಟೆಯಲ್ಲಿ ಅನುಕಂಪದ ಆಧಾರದ ಮೇಲೆ ವಾಯ್ಸ್ ಹೋಗ್ತಾ ಇಲ್ಲ. ನೆಕ್ಸ್ಟ್ ನೀವೇ ಉತ್ತರ ಕೊಡ್ಬೇಕು, ಬಾಗಲಕೋಟೆಗೆ ನೀವೇ ಉತ್ತರ ಕೊಡ್ಬೇಕು. ಇಟ್ನಾಳ್ ಸರ್, ಬಿಫೋರ್ ದಟ್ ಅನುಕಂಪದ ಆಧಾರದ ಮೇಲೆ ಕುಟುಂಬದವ್ರಿಗೆ ಟಿಕೆಟ್ ಕೊಡಬೇಕು ಸರಿಯೇ? ನಾನು ಬಹಳ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಕೇಳ್ತೀನಿ. ಮೇಟಿ ಸಾಹೇಬ್ರ 4 ಜನ ಮಕ್ಕಳು ಕೂಡ ಕಾಂಪಿಟೇಷನ್ ನಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಆದ್ಮೇಲೂ ಕೂಡ, ಆ ಒಳ ಜಗಳದ ವಿಚಾರವನ್ನ ಬಹಿರಂಗವಾಗಿ ಕ್ಷೇತ್ರದ ಜನ ನೋಡಿದ ಮೇಲೂ ಕೂಡ ಅನುಕಂಪದ ಆಧಾರದ ಮೇಲೆ ಓಟ್ ಬೀಳುತ್ತೆ ಅಂತ ಹೇಳಿ ನಾವು ಭಾವಿಸಬಹುದಾ? ನಾನು ಮುಂಚೆನೆ ಓಪನಿಂಗ್ ರಿಮಾರ್ಕ್ಸ್ ಹೇಳಿದ, ಇಲ್ಲಿ ಅನುಕಂಪ ಅನ್ನೋದು ಇಲ್ವೇ ಇಲ್ಲ. ಅನುಕಂಪದ ಅಲೆ ಅಲ್ಲ ಇಲ್ಲಿ ಮತದಾರನ ಮನಸ್ಸಿನಲ್ಲಿ. ನಾನು ಹೇಳ್ತಾ ಇರೋದು, ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಬೇಕಾದ್ರೆ ಯಾವ ಮಾನದಂಡಗಳ ನೋಡ್ಬೇಕಾಗ್ತದೆ, ಯಾವ ಕಾರಣಗಳು ನೋಡ್ಬೇಕಾದ್ರೆ ಅನ್ನೋದು ಮಾತ್ರ. ಅನುಕಂಪ ಅನ್ನೋದಿಲ್ಲ. ಯಾರು ಇಲ್ಲಿ ಏನು ಅಕಾಲಿಕ ಮರಣ ಯಾರಿಗೂ ಆಗಿಲ್ಲ. ಎವ್ರಿಬಡಿ ಹ್ಯಾಸ್ ಲಿವ್ಡ್ ಫುಲ್ ಲೈಫ್ ಅಂಡ್ ದೇ ಹ್ಯಾವ್ ಎಕ್ಸಿಟೆಡ್ ಆನರೇಬಲಿ. ದಟ್ಸ್ ಇಟ್. ಆದರೆ ಈ ಕುಟುಂಬ ರಾಜಕಾರಣ ಬಗ್ಗೆ ಪ್ರದೀಪ್ ಬಗ್ಗೆ ನನ್ನ ಜೊತೆ ಸಿಕ್ಕಾಪಟ್ಟೆ ಜಗಳ ಇದೆ. ಹೇಳ್ತಾನೆ, ಈಗ ನಾವು ಕಾಲೇಜಲ್ಲಿರುವಾಗ ಇಂದಿರಾ ಗಾಂಧಿ, ನೆಹರು ಈ ಕುಟುಂಬ ರಾಜಕಾರಣ ಸಿಕ್ಕಾಪಟ್ಟೆ ವಿಡಂಬನಾ ನಾಟಕಗಳನ್ನು ಮಾಡ್ತಿದ್ವಿ. ಯಾಕಂದ್ರೆ ನಮ್ಗೆ ಅದೊಂದೇ ಕಾಣ್ತಿತ್ತು. ಇವರ ನಾಯಕರು ದೇವೇಗೌಡರು, ರಾಮಕೃಷ್ಣ ಹೆಗಡೆ ಅವರು ಇದೇ ಕುಟುಂಬ ರಾಜಕಾರಣ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿ ಸಕಾರಣವಾಗಿಯೇ ಮಾತಾಡ್ತಿದ್ರು. ಆದ್ರೆ ಬರಬರ್ತಾ ಏನಾಯ್ತು, ಪಕ್ಷವೇ ಕುಟುಂಬ ಆಯ್ತು. JDSದು ಕುಟುಂಬನೇ ಪಕ್ಷ, ಪಕ್ಷನೇ ಕುಟುಂಬ. ಕಾಂಗ್ರೆಸ್ ಏನಾಗಿದೆ ಅದು ಆಮೇಲೆ ಬಿಜೆಪಿಯಲ್ಲಿ ಯಡಿಯೂರಪ್ಪ, ಈಶ್ವರಪ್ಪ ಎಲ್ಲರೂ ಮಾಡ್ತಿದ್ದಾರೆ. ಈಗ ಅದು ಅಷ್ಟು ದೊಡ್ಡ ವಿಚಾರವಾಗಿ ಉಳಿದಿಲ್ಲ ಒಂದು. ಆಮೇಲೆ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡೋ ಚಂದ್ರಶೇಖರ್ ಹೇಳಿದ್ರಲ್ಲ, ಅಲ್ಪಸಂಖ್ಯಾತರಿಗೆ ಏನು ಅನ್ಯಾಯ ಹಾಗೆ ಅಂತೇಳಿ. ನಿಮ್ಮ ಪಕ್ಕದಲ್ಲಿ ಕೂತ ಪಕ್ಷದ ನಾಯಕರ ದೇವೇಗೌಡರು ಹೇಳಿದ್ರು, ಮುಂದಿನ ಜನ್ಮದಲ್ಲಿ ನಾನು ಅಲ್ಪಸಂಖ್ಯಾತ ಹುಟ್ಟಕ್ಕೆ ಬಯಸ್ತೇನೆ ಅಂತ ಹೇಳಿ, ಮುಸಲ್ಮಾನ ಹುಟ್ಟಕ್ಕೆ ಬಯಸ್ತೇನೆ ಅಂತ ಹೇಳಿ. ಏನಾಗುತ್ತೆ, ಇವೆಲ್ಲ ಚುನಾವಣೆ ಜುಮ್ಲಾ ರೀ, ಇವೆಲ್ಲ ಚುನಾವಣೆ ಜುಮ್ಲಾ. ಅದು ಕಾಂಗ್ರೆಸ್ ಹೇಳಿ, ಇವೆಲ್ಲ ಜುಮ್ಲಾ. ಕೂಗಾಡಿದ್ರೆ ಪಾಯಿಂಟ್ ಆಗೋದಿಲ್ಲ, ಸಮಾಧಾನ ಮಾತ್ರ ಆಗುತ್ತೆ. ನೀವು ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡೋದಾದ್ರೆ, ಅಲ್ಪಸಂಖ್ಯಾತ ರಾಜಕಾರಣ ಫಂಡಮೆಂಟಲ್ ಲೆವೆಲ್ ಖಂಡಿಸ್ತೇನೆ. ಆದರೂ ಕೂಡ ಅಲ್ಪಸಂಖ್ಯಾತ ರಾಜಕಾರಣದ ಬಗ್ಗೆ ಮಾತಾಡೋದಾದ್ರೆ, ಅವರು 2% ಗುತ್ತಿಗೆಯಲ್ಲಿ ಕೊಟ್ಟಿದ್ದಾರೆ, ರಿಸರ್ವೇಷನ್ ಕೊಟ್ಟಿದ್ದಾರೆ ಅಲ್ವಾ? ಸೊ ದಟ್ ಈಸ್ ನಾಟ್ ದ ಕ್ರೈಟೀರಿಯಾ ಫಾರ್ ಎನಿ ಕೈಂಡ್ ಆಫ್ ಪಾಲಿಟಿಕ್ಸ್. ನೀವು ಸರ್ವತೋಮುಖ ಏಳಿಗೆ, ಸರ್ವರಿಗೆ ಸಮಪಾಲ ಒಂದಾಗಿ ಈ ತರದ ರಾಜಕಾರಣ, ಇಟ್ ಇಸ್ ಜಸ್ಟ್ ಟೋಕನಿಸಮ್. ದಿಸ್ ಟೋಕನಿಸಮ್ ಡಸಂಟ್ ವರ್ಕ್. ಪ್ರದೀಪ್ ಸರ್, ಅಲ್ಲಿಗೆ ಬರೋಣ. ಕಶ್ಯಪ್ ಸರ್, ಮರ್ತುಬಿಟ್ಟೆ ನಾನು ಬಿಜೆಪಿ ಮತ್ತು RSS ವಿಚಾರದಲ್ಲಿ ಮೋಹನ್ ಭಾಗವತ್ ಹೇಳ್ತಾರೆ ಈ ದೇಶದ ಮುಸಲ್ಮಾನರು ಹಿಂದೂಗಳು ಅಂತ. ಹೀಗಾಗಿ ಇಲ್ಲಿ ಆ ತರ ಧ್ರುವೀಕರಣ ಒಂದು ಪೊಲಿಟಿಕಲ್ ಲೆವೆಲ್ ಆದ್ರೂ ಕೂಡ ಪ್ರಿನ್ಸಿಪಲ್ ಇಲ್ಲ. ಸರಿ, ಬಾಗಲಕೋಟೆ ವಿಚಾರಕ್ಕೆ ಬರೋದಾದ್ರೆ ನೇರವಾಗಿ ಕಶ್ಯಪ್ ಸರ್, ವೀಣಾ ಕಾಶಪ್ಪನವರು ಕೂಡ ಟಿಕೆಟ್ ಬೇಕು ಅಂತಿದ್ರು, ಈ ಬಾರಿ ಕೂಡ ಸಿಗ್ಲಿಲ್ಲ. ಲಿಂಗಾಯತ ಸಮುದಾಯ ಒಂದ್ ಕಣ್ಣಲ್ಲಿ ನೋಡ್ತಾ ಇರತ್ತೆ ಇದೆಲ್ಲ ಏನಾಗ್ತಿದೆ ಅಂತ ಹೇಳಿ. ಅದ್ರ ಜೊತೆಗೇನೆ ಮೇಟಿ ಅವರ ಕುಟುಂಬವನ್ನ ಹೊರತುಪಡಿಸಿಯೂ ಕೆಲವರು ಆಕಾಂಕ್ಷಿಗಳಿದ್ರು, ಅವ್ರಿಗೂ ಸಿಕ್ಕಿಲ್ಲ. ಇದು ದೊಡ್ಡ ಪರಿಣಾಮ ಬೀರದೆ ಹೋದ್ರೂ ಕೂಡ ಪಕ್ಷದ ಮೇಲಿರುವ ವಿಶ್ವಾಸದ ದೃಷ್ಟಿಯಲ್ಲಿ ಇದೆಲ್ಲವೂ ಕೂಡ ಮಾರಕವಾಗೋದಿಲ್ವಾ ಅಂತ ಹೇಳಿ. ನಿಮ್ಮ ವಾಹಿನಿಯಲ್ಲಿ ಹೇಳಿದ್ರು, ನಾನು ಇದ್ದೆ ಕೂಡ. ದಯವಿಟ್ಟು ಕ್ಲೀನಾಗಿ ಹೇಳ್ತೀನಿ ಆ ಸೆಂಟೆನ್ಸ್ನ.
ಅವರ ಕುಟುಂಬದಿಂದ ಕೊಡದೇ ಇದ್ರೆ ನನಗೆ ಕೊಡಿ ಅಂದ್ರು. ನಾನು ಅದಕ್ಕೆ ಸಮುದಾಯ ಗಮನಿಸುತ್ತೆ ಅಂತ ಹೇಳಿದೆ ಸರ್, ಅವರು ಅಂತ ಹೇಳಿಲ್ಲ. ಅಲ್ಲ ಪ್ಲೀಸ್, ವೀಣಾ ಮೇಡಮ್ ಅವರು ಅಂತ ಹೇಳಿಲ್ಲ, ಸಮುದಾಯ ಅಂತ ಪರ್ಟಿಕ್ಯುಲರ್ ಪ್ರಶ್ನೆ ಕೇಳಿದ್ರಿ. ವೀಣಾ ಕಾಶಪ್ಪನವರು ಅಂದ್ರೆ ಅವರಿಗೆ ಟಿಕೆಟ್ ಸಿಗದೇ ಇರೋದು ಸಮುದಾಯ. ನನ್ನ ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಸರ್. ಅವರಿಗೆ ಟಿಕೆಟ್ ಸಿಗದೇ ಇರೋದು ನನ್ನ ಪಕ್ಕ ಇಟ್ನಾಳ್ ಸರ್ ಕೂಡ ಕೇಳಿಸ್ಕೊಂಡಿದ್ದಾರೆ. ವೀಣಾ ಅವರಿಗೆ ಟಿಕೆಟ್ ಸಿಗದೇ ಇರೋದನ್ನ ಲಿಂಗಾಯತ ಸಮುದಾಯ ಗಮನಿಸ್ತಿರುತ್ತೆ ಅಂದೆ ನಾನು. ನೋಡಿ ಮೇಡಮ್, ನೀವೇನ್ ಹೇಳಿದ್ರಿ ವೀಣಾ ಕಾಶ್ಯಪ್ನವರು ಕೊಡ್ಲಿಲ್ಲ ಅಂತ. ಅವ್ರೇನ್ ಹೇಳಿದ್ರ ಅವತ್ತು ನಿಮ್ಮ ವಾಹಿನಿಯಲ್ಲೇ ಕೂತಿದ್ದೆ ನಾನು, ಅವರ ಕುಟುಂಬಕ್ಕೆ ಕೊಡ್ಲಿಲ್ಲ ಅಂದ್ರೆ ನನಗೆ ಅವಕಾಶ ಮಾಡ್ಕೊಡಿ ಅಂತ ಅಂದ್ರು. ಫಸ್ಟ್ ಪ್ರಯಾರಿಟಿ ಅವರ ಕುಟುಂಬ, ಅವ್ರ ಕುಟುಂಬಕ್ಕೆ ಕೊಟ್ಟಿವಿ. ದೇರ್ ಎಂಡ್ಸ್ ದ ಮ್ಯಾಟರ್. ಹಾಗಾಗಿ ಆ ಮಾತಲ್ಲಿ ಬರುತ್ತೆ, ಎಲ್ಲಾರೊಂದಿಗೂ ನಾವು ಎಲ್ಲ ಜನಾಂಗದವ್ರನ್ನು ನಾವು ಕರ್ಕೊಂಡು ಹೋಗ್ತೀವಿ ಮೇಡಮ್. ಪಿಕ್ ಅಂಡ್ ಚೂಸ್ ಮಾಡಲ್ಲ ಬಿಜೆಪಿ ಅವ್ರ ತರ. ಎಲ್ಲಾರ್ಗು ನಾವು ನಮ್ಮ ಗ್ಯಾರಂಟಿಗಳು ಕೊಡ್ತೀನಿ, ಎಲ್ಲ ಇದು ಯೋಜನೆಗಳನ್ನ ನಾವು ಮನೆಗೆ ತಲುಪಿಸ್ತೀವಿ. ಬಿಜೆಪಿ ಅವ್ರ ತರ ಅಲ್ಲ. ಹಾಗಾಗಿ ನಾವು ಎಲ್ಲಾ ಜನಾಂಗದವ್ರಿಗೂ ನಾವು ಅಧಿಕಾರ ಕೊಡ್ತೀವಿ, ಎಲ್ಲಾ ಜನಾಂಗದವ್ರಿಗೂ ಯೋಜನೆ ತಲುಪಿಸ್ತೀವಿ. ಒಂದೇ ಪಕ್ಷ ದೇಶದಲ್ಲಿದ್ರೆ ಅದು ಕಾಂಗ್ರೆಸ್. ಬಿಜೆಪಿ ಜೆಡಿಎಸ್ ಅವರು ಅವರ ಕುಟುಂಬವನ್ನೇ ಹಿಂದುತ್ವದ ಆಧಾರದ ಮೇಲೆ ವೋಟ್ ಕೇಳಲಿಕ್ಕೆ ಬಂದಿರುವ ಬಿಜೆಪಿ ನಾಯಕರಿಗೆ ಬಾಗಲಕೋಟೆಯಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ರು, ಈಗ ನಮ್ಮ ಪಕ್ಷದಿಂದ ಟಿಕೆಟ್ ನೀಡಿರುವ ಉಮೇಶ್ ಮೇಟಿ ಅವರು ಕೂಡ ಹಿಂದೂನೇ ಅಲ್ವಾ ಅಂತ ಹೇಳೋ ಮೂಲಕ ನಿಮ್ಮ ಹಿಂದುತ್ವ ಕಾರ್ಡ್ ಇಲ್ಲಿ ವರ್ಕ್ ಆಗೋದಿಲ್ಲ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಯಾವ ಹಿಂದುತ್ವ ಕಾರ್ಡ್ ರೀ? ಹಿಂದುತ್ವ ಕಾರ್ಡ್ ಇದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತೇಳಿ ನಾನು ಹೇಳಿದ್ನಲ್ಲ, 35% ಬರ್ತಿರ್ತಕ್ಕಂಥ ಎಲ್ಲ ಇದು ಒಂದು ಸಮುದಾಯಕ್ಕೆ ಯಾಕೆ ಹೋಗ್ತಾ ಇತ್ತು? ಇವತ್ತು ನಾನು ಹೇಳ್ತಿದ್ನಲ್ಲ, ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ಇಡೀ ದೇಶದಲ್ಲಿ ಯಾವುದಾದ್ರು ಒಂದೇ ಒಂದು ಮುಸ್ಲಿಂ ಕುಟುಂಬ ತೋರಿಸಿ, ಕನಿಷ್ಠ ಪಕ್ಷ 5 ಯೋಜನೆಗಳು ಅವ್ರ ಮನೆಗೆ ತಲುಪದಿರ್ತಕ್ಕಂಥ ಒಂದೇ ಒಂದು ಕುಟುಂಬ ತೋರಿಸಿ, ಒಂದೇ ಒಂದು ಕುಟುಂಬ. ಐ ವಿಲ್ ಚಾಲೆಂಜು. ಸಾಧ್ಯವಿಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತ ನಾವ್ಯಾವತ್ತೂ ಮಾಡಿಲ್ಲ ಅದನ್ನ. ಅದು ಹಾಗಾಗಿನೇ ನಾನು ಆಗಲೇ ಉದಾಹರಣೆಗಳು ಹೇಳಿದೆ, ಎಲ್ಲೆಲ್ಲಿ ಸಮುದಾಯ ಇದಾಗ್ತಾ ಇದೆ ಅಂತೇಳಿ. ಕೆಲವರಿಗೆ ಹೇಳಿದ್ನಲ್ಲ, ಈವನ್ ಬಾಗಲಕೋಟೆ ಇರ್ಬೋದು ಅಥವಾ ಕರ್ನಾಟಕದಲ್ಲಿ ಇರ್ಬೋದು, ದಾವಣಗೆರೆ ದಕ್ಷಿಣದಲ್ಲಿರ್ಬೋದು, ನಮಗಂತೂ ಓಟ್ ಬಿದ್ದೇ ಬೀಳುತ್ತೆ. ನೀವು ಯಾವ್ದಾರ ನೋಡಿ 8-20% ಚರ್ಚೆಗೆ ಸಮಯ ಇದೆ ಇಷ್ಟೇನೆ. ಧನ್ಯವಾದ ಎಲ್ರಿಗೂ. ಚುನಾವಣಾ ಅಖಾಡ ಈಗಿನಿಂದ ರಂಗೇರ್ತಾ ಇದೆ. ಅಲ್ಲಿನ ಕ್ಷಣದ ಅಪ್ಡೇಟ್ಗಳನ್ನ ಎನಿವೇ ನೀವು ರಿಪಬ್ಲಿಕ್ ನಲ್ಲಿ ಗಮನಿಸ್ತಾ ಇರ್ತೀರಿ, ಅದನ್ನ ನೋಡಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.